ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧ್ಯವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ದುಷ್ಟನಾದ ಕೀಚಕ ದ್ರೌಪದಿಯ ಮೇಲೆ ಆಕ್ರಮಣವನ್ನು ಮಾಡಿದ್ದಾನೆ. ಸಭೆಯಲ್ಲಿ ದ್ರೌಪದಿ ಓಡಿ ಹೋಗಿದ್ದಾಳೆ. ತನ್ನನ್ನು ಬಿಡಿಸಿಕೊಳ್ಳಬೇಕು, ತನಗೆ ನ್ಯಾಯ ಗೌರವ ಸಲ್ಲಬೇಕು ಅಂತ ಹೇಳಿ ಸಭಿಕರಿಗೆಲ್ಲ ಪ್ರಾರ್ಥನೆ ಮಾಡಿದ್ದಾಳೆ. ಇದ್ದ ಮಹಾನುಭಾವರು ಜ್ಞಾನಿಗಳಿಗೆ ಪ್ರಾರ್ಥನೆ ಮಾಡಿದ್ದಾಳೆ. ರಾಜನಿಗೆ ಸ್ವಯಂ ಪ್ರಾರ್ಥನೆ ಮಾಡಿದ್ದಾಳೆ. ಅವರ ಪ್ರಾರ್ಥನೆಗೆ ಯಾರೂ ಓಗೊಡೋರಿಲ್ಲ, ಹೊರ ಕೊಡೋರಿಲ್ಲ. ಕಾಲಿನಿಂದ ತುಳಿತಾ ಇದ್ದಾನೆ, ಬಾಯಿಂದ ರಕ್ತ ಬರ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ದ ದ್ರೌಪದಿಯನ್ನು ನೋಡಿ ಭೀಮಸೇನರಿಗೆ ಸಹನೆ ಆಗಲಿಲ್ಲ. ಕೈ ತೆಕ್ಕೊಂಡಿದ್ದಾನೆ, ಹಲ್ಲು ಕಡದಿದ್ದಾನೆ, ಸಿಟ್ಟಿಗೆ ಬಂದಿದ್ದಾನೆ. ಪಕ್ಕದಲ್ಲಿದ್ದ ಗಿಡವನ್ನು ನೋಡಿದ್ದಾನೆ. ಎತ್ತಿ ಕುಟ್ಟಿ ಅಪ್ಪಳಿಸಬೇಕು ಅವನ ಮೇಲೆ ಅಂತ ಹೇಳ್ತಾ ಇದ್ದಾಗ ಅದನ್ನು ನೋಡಿದ ಧರ್ಮರಾಜ, ಓ ಭೀಮನಿಗೆ ಸಿಟ್ಟು ಬಂದಿದೆ, ಏನಾದರೂ ಅನಾಹುತ ಆಗಿಬಿಡುತ್ತದೆ, ಇಷ್ಟು ದಿವಸ ನಾವು ಸಹನೆ ಮಾಡಿದ್ದೇವೆ, ಹಾಗಾಗಿ ಅವನನ್ನು ತಡಿಬೇಕು ಅಂತ ಹೇಳಿ ಸೂದ ಮಾ ಸಾಹಸಂ ಕಾರ್ಷಿ ಫಲಿತೋಹಂ ವನಸ್ಪತಿ. ಆ ಗಿಡ ತೆಗಿಬೇಡಪ್ಪ ಸೂದ, ಅಡಿಗೆಯವನು. ಆ ಗಿಡನ್ನ ಮೇಲಿಂದ ಮೇಲೆ ನೋಡಿ ನೀನು ಕೈ ತಿಕ್ಕೋತಾ ಇದ್ದಿ, ಆ ಗಿಡವನ್ನು ಕಿತ್ತಬೇಕು ಅಂತ ವಿಚಾರ ಮಾಡಿದ್ದಿ. ಹಣ್ಣು ಅದರಲ್ಲಿ ಗಿಡದಲ್ಲಿ ಬೆಳೆದಿವೆ, ಹಣ್ಣು ಹಂಪಲುಗಳಿವೆ, ಹಸಿಯಾದ ಗಿಡ ಅದು. ಹಾಗಾಗಿ ಅದನ್ನು ತೆಗೆದು ನೀನು ನಾಶ ಮಾಡಬೇಡ. ಊರಿನ ಆಚೆ ಮತ್ತು ಒಣ ಇದ್ದ ಕಟ್ಟಿಗೆ ಇವೆ, ಒಣಗಿದ ಕಟ್ಟಿಗೆಗಳಿವೆ, ಅದನ್ನು ಅಲ್ಲಿಂದ ಹೋಗಿ ತೊಗೊಂಡು ಬಾ ಅಂತಂದರೂ ಅವನಿಗೇನು ಸಮಾಧಾನ ಆಗಲಿಲ್ಲ. ನಕ್ರೋಧ ಕಾಲ ಸಮಯ ಸೂದ ಮಾ ಚಾಪಲಂ ವೃಥ. ಈಗ ಸಿಟ್ಟಿಗೆ ಬರುವ ಕಾಲಲ್ಲಪ್ಪ, ಸ್ವಲ್ಪ ಸಹನೆ ಮಾಡಿಕೋ. ಪೂರ್ಣೋಯಂ ದ್ವಿಪಕ್ಷೋನೇಥ. ಇನ್ನು 1 ತಿಂಗಳಿಗೆ ಮಾತ್ರ ಸಹನೆ ಮಾಡಿಕೊಳ್ಳೋಣ. 12 ವರ್ಷ 11 ತಿಂಗಳು ಕಳೆದು ಹಾಕಿದ್ದೇವೆ, ಇನ್ನು 1 ತಿಂಗಳಿದೆ, ಸಹನೆ ಮಾಡಿಕೊಳ್ಳೋಣ. ನೇದಂ ಬಲವತಾಂ ಬಹು.
ಹಾಗಾಗಿ ಬಲಿಷ್ಠನಾಗಿದ್ದೇವೆ ಅಂತ ಹೇಳಿ ನಾವು ಬಲವನ್ನು ತೋರಿಸಿಬಿಟ್ಟರೆ ಗೊತ್ತಾಗ್ಬಿಡುತ್ತೆ, ಮತ್ತೆ 12 ವರ್ಷ ವಾಸ ಅನವಾಸ ಇವೆಲ್ಲ ಸಮಸ್ಯೆ ಬರ್ತದೆ ಅಂತ ಹೇಳಿ ಇಷ್ಟು ಹೇಳಿದ್ರು ಕೇಳದೇ ಇದ್ದಾಗ ಧರ್ಮರಾಜನೇ ಎದ್ದು ಬಂದು ಭೀಮನ ಹೆಬ್ಬಟ್ಟಿಗೆ ತನ್ನ ಹೆಬ್ಬಟ್ಟಿನಿಂದ ಒತ್ತಾನೆ. ಸುಮ್ಮನೆ ಇರ್ತೀವಲ್ಲೋ, ಸುಮ್ಮನೆ ಇರ್ತೀವಿಲ್ಲ, ಆ ಕಡೆ ಹೋಗ್ತೀವೋ ಇಲ್ಲೋ ಅಂತ ನಾವು ಅಂತಿರ್ತೀವಲ್ಲ, ಹಾಗೆ ತಾನು ಸಿಟ್ಟಿಗೆ ಬರಬೇಡ ಅಂತ ಹೇಳಿ ತಾನು ಭೀಮನಿಗೆಲ್ಲ ಗೊತ್ತು. ಆದರೂ ಸಹಸೋತ್ಪತಿತಂ ಕ್ರೋಧಂ ನೆರಕೃತಮಿತಮಾಬಲಂ ಬಲಾತ್ ದ್ರೌಪದಿ ಚಾಧಿಕಂ ಕ್ರೋಧಾತ್ ಪ್ರಾದುಭೀತ್ಸಾ ಪುನಃ ಪುನಃ ಸಿಟ್ಟಿಗೆ ಬಂದು ಹಿಂದೆ 12 ವರ್ಷದ ಹಿಂದೆ ತಾನು ಸಭೆಯಲ್ಲಿ ಏನು ಮಾತನಾಡಿದ್ಲೋ, ಯಾವ ಕಷ್ಟ ಅನುಭವಿಸಿದ್ಲೋ ಅದೇ ಕಷ್ಟ, ಅದನ್ನೇ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೆ ಅಹಂತು ಅನಪರಾಧಂತಿ ಕೀಚಕೇನ ದುರಾತ್ಮನ, ನಾನೇನೂ ಅಪರಾಧ ಮಾಡಿಲ್ಲ, ಕೀಚಕ ನನ್ನ ಮೇಲೆ ಮೋಹಿತನಾಗಿದ್ದು ನನ್ನನ್ನು ಹೀಗೆ ಸಭೆಯ ಮಧ್ಯದಲ್ಲಿ ಮಾನಹರಣ ಮಾಡ್ತಾ ಇದ್ದಾನೆ, ತುಳಿತಾ ಇದ್ದಾನೆ, ಇದಕ್ಕೆ ಯಾರಾದರೂ ಉತ್ತರ ಕೊಡೋರಿಲ್ವಾ ಅಂತ ಹೇಳಿ ಪಶ್ಯತಸ್ತೆ ಮಹಾರಾಜ ಹತಾಪಾದೇನ ದಾಸಿವತ್, ಪಾದದಿಂದ ನನ್ನನ್ನು ತುಳಿತಾ ಇದ್ದಾನೆ. ರಕ್ಷಮಾಂ ಕೀಚಕಾದ್ಭೀತಾತ್ ಧರ್ಮ ಏವ ನರೇಶ್ವರ. ವಿರಾಟರಾಜನಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ರಕ್ಷಮಾಂ ಕೀಚಕಾದ್ಭೀತಾಂ, ನಾನು ಕೀಚಕದಿಂದ ಭೀತಳಾಗಿದ್ದೇಳೆ, ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿದರೆ, ತ್ರಾಹಿಮಾಂ ಅದ್ಯ ರಾಜೇಂದ್ರ ಕೀಚಕಾತ್ ಪಾಪಪುರುಷ, ಅತ್ಯಂತ ಪಾಪಿಷ್ಟ, ಸೂತ ಜಾತಿಯಿಂದ ಹುಟ್ಟಿದವನು ಅಂತ ಕೀಚಕ, ಅವನನ್ನು ರಕ್ಷಣೆ ಮಾಡು. ನೈವ ಯಜ್ಞೈರ್ನವಾದಾನೈಹಿ, ಎಷ್ಟು ದಾನ ಮಾಡಿದರೇನು, ಎಷ್ಟು ಪುಣ್ಯ ಸಂಪಾದನೆ ಮಾಡಿದರೇನು, ಎಷ್ಟು ಯಜ್ಞ ಮಾಡಿದರೇನು, ಎಷ್ಟು ತಪಸ್ಸು ಮಾಡಿದರೇನು, ಎಷ್ಟು ಧರ್ಮಕರ್ಮಗಳನ್ನು ಆಚಾರ ವಿಚಾರಗಳನ್ನು ಮಾಡಿದರೇನು, ಅನಾಥ ಆದ ಒಂದು ಹೆಣ್ಣಿನ ಮಾನ ಪ್ರಾಣ ರಕ್ಷಣೆ ಮಾಡದೇ ಇದ್ದರೆ ಯಾವ ಪ್ರಯೋಜನ ಬರುವುದಿಲ್ಲ, ಯಾವ ಪುಣ್ಯ ಸಂಪಾದನೆ ಆಗುವುದಿಲ್ಲ. ಹಾಗಾಗಿ ನನ್ನನ್ನು ನೀನು ರಕ್ಷಣೆ ಮಾಡಿದರೆ ಆಗ ನಿನಗೆ ಒಳ್ಳೆಯದಾಗ್ತದೆ. ಕಲ್ಯಾಣಕಾರಿ ಕಲ್ಯಾಣಂ ಪಾಪಕಾರಿ ಚ ಪಾಪಕಂ. ಹಾಗಾಗಿ ಅತ್ಯಂತ ಪಾಪಿಷ್ಠನಾದವನಿಗೆ ನೀನು ಸುಮ್ಮನೆ, ರಾಜನಾದವನು ಮೌನಾಚರಣೆ ಮಾಡಿದರೆ ಪಾಪ ಆಗ್ತದೆ, ಅಧರ್ಮ ಆಗ್ತದೆ. ಹಾಗಾಗಿ ನೀನು ಸುಮ್ಮನೆ ಕೂಡಬಾರದು, ಎದ್ದು ಇದಕ್ಕೆ ಮಾತನಾಡಬೇಕು, ಶಾಸನೆ ಮಾಡಬೇಕು. ಪಶ್ಚಾತ್ತಾಪೇನ ತಪ್ಪೇನ ಸ್ವಬುದ್ಧಿಯ ಮರಣಂ ಗತಃ ಅಂತ ದ್ರೌಪದಿ ಹೇಳಿದರೆ ಆಗ ಅಶಕ್ತ ಕೀಚಕಂ ತತ್ರ ಶಾಸಿತಂ ಬಲದರ್ಪಿತಂ. ವಿರಾಟರಾಜ ಏನು ಮಾತನಾಡಬೇಕು, ಸಣ್ಣ ಧ್ವನಿಯಿಂದ ಮಾತನಾಡಿದ್ದಾನಂತೆ. ಕೀಚಕ ಹಾಗೆ ಮಾಡಬಾರ್ದಪ್ಪ, ತಪ್ಪದು, ಬಿಟ್ಬಿಡೋಣ. ಸಣ್ಣ ಹುಡುಗ ಒಂದು ಏನಾರೇ ತಪ್ಪು ಮಾಡಿತು, ಯಾವುದಾದ್ರೂ ವಸ್ತು ಒದ್ದಿತ್ತು, ದೊಡ್ಡವ್ರು ಬಂದಾಗ ಕಾಲಿಂದ ಒದಿತು, ಏನಾರು ಮಾಡಿತು ಅಂತಂದಾಗ ನಾವು ಅಂತೇವಲ್ಲ, ಹಾಗೆ ಸುಮ್ಮನೆ ಹೇಳಿಬಿಟ್ಟು ಮಾತಿನಿಂದ, ಸಣ್ಣ ಮಾತಿನಿಂದ ಹೇಳಿಬಿಡ್ತಾನೆ. ವಿರಾಟರಾಜ ಸೂತಂತ್ವಂ ಸಾತ್ವೇನೈವ ನ್ಯವಾರಯತ. ಸಣ್ಣ ಧನಿಯಿಂದ ಸಾಂತ್ವನ ಮಾಡೋದ್ರಿಂದ ಅವನನ್ನು ದೂರ ಮಾಡ್ತಾ ಇದ್ದಾನೆ. ನಾಪರಾಧಾನುರೂಪೇಣ ದಂಡೇನ ಪ್ರತಿಸಾದಿತಂ. ಆಗ ಇಷ್ಟು ಹೇಳಿ ಸುಮ್ಮನಿದ್ದಕ್ಕೆ ದ್ರೌಪದಿ ಸಿಟ್ಟಿಗಾದ್ಲು. ಹೀಗೆ ದುಷ್ಟನನ್ನು ಸಣ್ಣ ಧ್ವನಿಯಿಂದ ಪ್ರಾರ್ಥನೆ ಮಾಡಿದರೆ ಅವನು ದೂರ ಆಗ್ತಾನ? ದಂಡನೆಗೆ ಅರ್ಹರಾದವರಿಗೆ ದಂಡನೆಯನ್ನು ಮಾಡಲಿಲ್ಲ ಅಂತಂದರೆ ಅದು ರಾಜನ ಧರ್ಮ ಅಲ್ಲದು, ದಂಡನೆ ಮಾಡಲೇಬೇಕವನು. ಅದಂಡ್ಯಾನ್ ದಂಡನಗ್ರ ರಾಜ ದಂಡ್ಯಾಂಶ್ಚ ದಂಡ್ಯವಾನ್ ಸ ರಾಜ ನ ಭವೇದ್ಲೋಕೆ ರಾಜ ಶಬ್ದಸ್ಯ ಭಾಜನಂ. ರಾಜ ಅಂತ ಯಾವಾಗ ಆಗ್ತಾನೆ? ಶಿಷ್ಟರ ರಕ್ಷಣೆ ಮಾಡಬೇಕು, ದುಷ್ಟರ ನಿಗ್ರಹ ಮಾಡಬೇಕು. ಅಂದ್ರನೇ ರಾಜಶಬ್ದ ವಾಚ್ಯನಾಗಲು ಅರ್ಹ ಯೋಗ್ಯವನು. ನೀನು ಮಾಡು ತಪ್ಪು, ಸರಿದು ಹೋಗ್ಬಿಡು ಅಂದ್ರೆ ಕೇಳ್ತಾನ ಅವನ? ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತಾನು ಹೇಳ್ತಾಳೆ. ಇಷ್ಟು ಹೇಳಿದರೆ ವಿರಾಟ್ ರಾಜ ಅವಾಗೇನು ಉತ್ತರ ಕೊಡಬೇಕು ದ್ರೌಪದಿಗೆ? ನೋಡ್ರಮ್ಮ, ನಿನಗೆ ಮತ್ತು ಕೀಚಕನ ಮಧ್ಯದಲ್ಲಿ ಏನು ವಿರಹ ಬಂದಿದೆಯೋ, ಏನು ವಿರಸ ಬಂದಿದೆಯೋ, ಏನು ಜಗಳ ಬಂದಿದೆಯೋ ನನಗೆ ಗೊತ್ತಿಲ್ಲ. ರಾಜನಾಗಿ ಮಾತನಾಡೋ ಮಾತುಗಳು ಹೇಗಿವೆ ನೋಡಿ. ಪರೋಕ್ಷಂ ನಾಭಿಗಚ್ಛಾಮಿ ವಿಗ್ರಹಂ ಯುವರೋರಹಂ. ನಿಮ್ಮಿಬ್ಬರಲ್ಲಿ ಜಗಳ ವಿರಹ ವಿರಸ ಏನಾಗಿದೆಯೋ ನನಗೇನು ಗೊತ್ತಿದೆ. ಈಗ ಬಂದು ಅವನು ಬೈತಿದ್ದಾನೆ, ಬಡಿತಿದ್ದಾನೆ ಅಂತ ಹೇಳಿ ನನ್ನ ಮುಂದೆ ಬಂದು ಕಂಪ್ಲೇಂಟ್ ಹೇಳಿದರೆ ನಾನೇನು ಮಾಡಲಿ ಅಂದುಬಿಟ್ಟ ವಿರಾಟ ರಾಜ. ಕೀಚಕ ಮಹಾಪ್ರಬಲ, ಅವನ ಹೊರತಾಗಿ ರಾಜ್ಯ ನಡೆಯುವುದಿಲ್ಲ. ಅವನನ್ನು ದ್ವೇಷಿಸಿದರೆ, ಅವನನ್ನು ನಿಂದೆ ಮಾಡಿದರೆ ಅವನೇ ನಮ್ಮನ್ನು ಕೊಂದು ಹಾಕಿಬಿಡ್ತಾನೆ. ಹಾಗಾಗಿ ಹೆಣ್ಣು ದುರ್ಬಲ,
ದುರ್ಬಲನಾದ ಹೆಣ್ಣು ಬಂದಿದೆ, ಅವಳನ್ನೇ ತಿರಸ್ಕಾರ ಮಾಡಿದ, ಅವಳಿಗೆ ಬೈದೆ ಹೊರತು ಪ್ರತಿಯಾಗಿ ಕೀಚಕನಿಗೆ ಉತ್ತರವನ್ನು ಕೊಡಲಿಲ್ಲ. ಆವಾಗ ದ್ರೌಪದಿ ಹೇಳ್ತಾಳೆ, ಏನು ಮಾತನಾಡ್ತಾ ಇದ್ದಿ ನೀನು, ಏನು ಮಾತನಾಡ್ತಾ ಇದ್ದಿ? ಏಷಾಂನ ವೈರಿ ಸ್ವಪತಿ ಪದಾ ಭೂಮಿ ಪದಾಸ್ಪೃಶಂ ಏಷಾಂ ಮಾಂ ಮಾನಿನಿ ಭಾರ್ಯ ಸೂತಪುತ್ರ ಪದಾವಹಿತ್. ನನ್ನ ಗಂಡಂದಿರು ಎಂದೂ ಮಲಗಿದವರಲ್ಲ, ಅವ್ರಿಗೆ ಗೊತ್ತಾದರೆ ಇವನನ್ನು ಬಂದು ಕೊಂದೇ ಹಾಕ್ತಾರೆ. ಇವನು ಸೂತಪುತ್ರ, ಇವನು ನನಗೆ ಪಾದದಿಂದ ಕಾಲಿನಿಂದ ಒದ್ದಿದ್ದಾನೆ, ತುಳಿದಿದ್ದಾನೆ. ಇಷ್ಟು ಅವಮಾನ ಮಾಡಿದರು, ನಿಮ್ಮಿಬ್ಬರಲ್ಲಿ ಏನಾಗಿದೆ ಅಂತನೂ ನನಗೊತ್ತಿಲ್ಲ. ಅವನಂತಾನೆ, ಹೌದಮ್ಮ, ನೀನೇನಾದರೂ ಅವನಿಗೆ ಅವಮಾನ ಮಾಡಿರಬೇಕು, ತಿರಸ್ಕಾರ ಮಾಡಿರಬೇಕು, ಅದಕ್ಕಾಗಿ ನಿನಗೆ ಕಾಲಿನಿಂದ ಒದಿತಾ ಇದ್ದಾನೆ ಅವನು, ನಾನೇನು ಮಾಡಲಿ ಅಂದ ಅವನು. ರಾಜ ಆಗಿ ಮಾತನಾಡುವ ಮಾತು, ಒಂದು ಹೆಣ್ಣಿಗೆ ಕಾಲಿನಿಂದ ಒಬ್ಬ ಮನುಷ್ಯ ಒದಿತಾ ಇದ್ದಾನೆ. ಮಯಾ ಪಿಶಕ್ತಂ ಕರ್ತುಂ ವಿರಾಟೆ ಧರ್ಮಭೂಷಣೆ. ಇಷ್ಟು ಮಾತನಾಡಿದರೆ ದ್ರೌಪದಿ, ಯತ್ ಧರ್ಮೋಖ್ಯಧರ್ಮೇಣ ಸತ್ಯಂ ಯತ್ರ ನೃತೇನ ಚ ಅನ್ಯತೆ ಪ್ರೇಕ್ಷಮಾಣಾನಾಂ ಹತಾಸ್ತತ್ರ ಜನ ಸಭಾಸದಃ. ಆದರೆ ಜನ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ, ಏಕಕಂಠದಿಂದ ಹೇಳ್ತಾ ಇದ್ದಾರೆ. ಸಭಾಸದರು ಹೇಳ್ತಾ ಇದ್ದಾರೆ, ಕೀಚಕ, ನೀನು ಮಾಡುವುದು ಸರಿಯಲ್ಲ. ಒಂದು ಹೆಣ್ಣಿಗೆ ಇಷ್ಟು ರೀತಿಯಿಂದ ಅವಮಾನ ಮಾಡೋದು, ಅದು ಹೊಡೆಯುವುದು, ಹೀಗೆ ಕಾಮದಿಂದ ಪೀಡೆ ಮಾಡೋದು, ಪೀಡಿಸುವುದು ಸರಿಯಲ್ಲ. ತದಸಭ್ಯಾಸ್ತತೆ ಸರ್ವೇ ಭೂಯ ಕೃಷ್ಣಾಂ ಅಪೂಜಯತ. ದ್ರೌಪದಿಯನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ, ದ್ರೌಪದಿಯನ್ನು ಹೊಗಳುತ್ತಾ ಇದ್ದಾರೆ. ದ್ರೌಪದಿಗೆ ಮಾನ ಸಿಗಬೇಕು, ಗೌರವ ಸಿಗಬೇಕು, ಆಕೆಗೆ ಅನ್ಯಾಯ ಆಗಬಾರದು. ಅಪಚಾರ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಅದನ್ನು ನಿಂದಿರಿಸಬೇಕು. ದ್ರೌಪದಿ ಹೇಳುವುದು ಒಳ್ಳೆಯದಿದೆ ಅಂತ ಹೇಳಿ ದ್ರೌಪದಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ದ್ರೌಪದಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸಾಧು ಸಾಧ್ವೀತಿ ಚಾಪ್ಯಾಹು ಕೀಚಕಂ ಚಾಪವರ್ಧನೆ. ಕೀಚಕನಿಗೆ ಬೈತಾ ಇದ್ದಾರೆ. ಕೀಚಕ ಕೇಚಿತ್ ಕೃಷ್ಣಾಂ ಪ್ರಶಂಸಂತಿ ಕೇಚಿತ್ ನಿಂದತಿ ಕೀಚಕಂ. ಕೆಲವರೆಲ್ಲ ಕೀಚಕನನ್ನು ಬೈತಾ ಇದ್ದಾರೆ, ಕೆಲವರೆಲ್ಲ ಕೃಷ್ಣ ದ್ರೌಪದಿ ದೇವಿಗೆ ಪ್ರಶಂಸೆ ಮಾಡ್ತಾ ಇದ್ದಾರೆ. ಕೇಚಿತ್ ನಿಂದತಿ ರಾಜನಂ. ಇನ್ನು ಕೆಲವು ಜನ ವಿರಾಟ್ ರಾಜನಿಗೆ ಬೈತಾ ಇದ್ದಾರೆ. ಎಂಥ ರಾಜರಿವ, ಶರಣಾಗತಳಾಗಿ ಬಂದ ದಾಸಿಗೆ ಕೀಚಕ ತೊಂದರೆ ಕೊಡ್ತಾ ಇದ್ದರೆ ನನಗೆ ಸಂಬಂಧ ಇಲ್ಲ, ನಿಮ್ಮಲ್ಲಿ ಏನು ಜಗಳಾಗಿದೆ, ನಾನೇನು ಮಾಡಲಿ ಅಂತ ಹೇಳಿ ದೂರ ಸರಿತಾರ, ಕೈ ಚಲ್ತಾರ? ಏನು ದುಷ್ಟ ಇವನು, ಮೂರ್ಖ ಅಂತ ರಾಜನಿಗೇನೆ ಬೈತಾ ಇದ್ದಾರೆ. ಕೆಲವರು ಕೀಚಕನಿಗೆ ಬೈತಾ ಇದ್ದಾರೆ, ದ್ರೌಪದಿಯನ್ನು ಕೆಲವರು ಪ್ರಶಂಸೆ ಮಾಡ್ತಾ ಇದ್ದಾರೆ. ಕೇಚಿತ್ ದಿವಿಂತರ ನರಾಹ. ಇವಳು ಸಾಮಾನ್ಯ ಕನ್ಯೆ ಅಲ್ಲ, ಇವಳ ಲಕ್ಷಣ, ಇವರು ಆಡುವ ಮಾತುಗಳು, ಅವು ಹೇಳುವಂತಹ ಧರ್ಮದ ಸಂದೇಶಗಳು, ಇವನ್ನೆಲ್ಲ ನೋಡಿದರೆ ದೇವಿಯವಳು ಅಂತ ಹೇಳಿ, ಯಸ್ಯಾಂ ಗಾತ್ರಂ ಶುಭಂ ಪೀನಂ ಮುಖಂ ಜನತಿ ಪಂಕಜಂ ಗತಿಂ ಹಂಸಂ ಸ್ವಿತಂ ಮಂದಂ ಶೇಷಾನ್ ಅರ್ಹಿ ಪದ್ಮಯಂ. ಇಂಥ ಒಳ್ಳೆ ಕನ್ಯೆಗೆ ಕಾಲಿನ ಬದಿತಾರ ಮೂರ್ಖರವರು ಅಂತ ಹೇಳಿ ಬೈತಾ ಇದ್ದಾರೆ. ಇಂಥ ಹಲ್ಲುಗಳು, ಹಲ್ಲಿನ ಲಕ್ಷಣ, ಇಡೀ ದ್ರೌಪದಿ ದೇವಿಯ ದೇಹದ ಲಕ್ಷಣಗಳನ್ನು ಹೇಳ್ತಾರೆ. ಆ ಇಷ್ಟೆಲ್ಲ ದೇಹದ ಲಕ್ಷಣಗಳಿಂದ ಕೂಡಿದ ದ್ರೌಪದಿ ಅವಳು ಕಾಲಿನಿಂದ ಒದಿಸಿಕೊಳ್ಳುವ ಹೆಣ್ಣಲ್ಲ, ಸಾಮಾನ್ಯ ದೇವತೆಯಲ್ಲ, ಉತ್ತಮ ರೂಪವಂತವಳು. ಯುಧಿಷ್ಠಸ್ಯ ಕೋಪಾತ್ತು ಲಲಾಟೆ ಸ್ವೇದ ಆಸ್ವದತ. ಯುಧಿಷ್ಠರಿಗೂ ಸಿಟ್ಟು ಬಂದಿದೆ. ಸಿಟ್ಟು ಬಂದ ಭೀಮಸೇನಿಗೆ ಸಿಟ್ಟು ಬಂದಿತ್ತು. ಅವನು ಗಿಡವನ್ನು ಎತ್ತಿ ಕೀಚಕನ ಮೇಲೆ ಅಪ್ಪಳಿಸಿ ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಧರ್ಮರಾಜ ಭೀಮಸೇನನನ್ನು ಶಾಂತಗೊಳಿಸಿದ. ದ್ರೌಪದಿಗೆ ಸಿಟ್ಟು ಬರ್ತಾ ಇದೆ. ರಾಜನಿಗೆ ಬೋಧನೆ ಮಾಡ್ತಾ ಇದ್ದಾಳೆ. ಸಭಿಕರಿಗೆಲ್ಲ ತಿಳಿಸಿದ್ರು, ಸಭಿಕರೆಲ್ಲ ಉತ್ತರ ಕೊಟ್ಟರು. ಕೀಚಕನಿಗೆ ನಿಂದ ಮಾಡಿದರು, ಎಲ್ಲ ಆಯಿತು. ಹೀಗೆ ಆದರೆ ಮುಂದೆ ಹೊರೆದರೆ ಏನು ಅಂತ ಹೇಳಿ ಯುಧಿಷ್ಠಿರ ಕೋಪದಿಂದ ಹಣೆ ಮೇಲಿಂದೆಲ್ಲ ನೀರು ಇಳಿತಾ ಇದೆ ಸಿಟ್ಟಿನಿಂದ ಯುಧಿಷ್ಠಿರನಿಗೆ. ಆಗ ಮಧ್ಯದಲ್ಲಿ ಬರ್ತಾನೆ, ಕೃಷ್ಣಾಂ ತತ್ರ ಪೃಷಾಭ್ಯಾಸೆ ಪರಿವ್ರಾಜಕ ಉಪಧೃತ. ಸನ್ಯಾಸಿ ವೇಷವನ್ನು ಧಾರಣೆ ಮಾಡಿಕೊಂಡ ಈ ಧರ್ಮರಾಜ ಬಂದು ಗಚ್ಚ ಸೈರಂಧ್ರಿಮಾ ಭಯಿಸ್ತ್ವಂ ಸುದೇಷ್ಣಾಯ ನಿಮಿಷೇಮಿಷನಂ. ಮಧ್ಯೆ ಬಂದ ರಾಜನ ಹೆಂಡತಿ ಇದ್ದಾಳಲ್ಲ ಸುದೇಷ್ಣ, ಅವಳ ಹತ್ರ ಹೋಗು, ಅವಳ ರಕ್ಷಣೆ ಕೊಡ್ತಾಳೆ ನಿನಗೆ, ಇಲ್ಲಿಂದ ಹೊರಟು ಹೋಗು ನೀನು. ರಾಜಾಕ್ರಿಯಮ್ಮ ಧರ್ಮಶೀಲೋ ವಿರಾಟ ಪರಲೋಭಿವಿ.
ಭರ್ತಾರಂ ವೃದ್ಧಂತಿ ಕ್ರಿಯಂತೆ ವೀರಪತ್ನೆಯ. ನೀನು ಅತ್ಯಂತ ಸಮರ್ಥಳು, ನಿನ್ನ ಗಂಡಂದಿರು ಅತ್ಯಂತ ಸಮರ್ಥರು. ಆದರೆ ಸಮರ್ಥರಾದ ಗಂಡಂದರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂದರೆ ಈಗ ಸಿಟ್ಟಿಗೆ ಬಂದು ಸಂಹಾರ ಮಾಡುವುದು ಕಾಲ ಅಲ್ಲ ಅಂತನೂ ಸಲುವಾಗಿ ಸುಮ್ಮನೆ ಕೂತಿದ್ದಾರೆ. ಆ ನಿನ್ನ ಗಂಡಂದಿರ ಮನಸ್ಸನ್ನು ನೀನು ತಿಳಿದುಕೊಂಡು ಅವರಂತೆ ನೀನು ಅನುಸರಿಸಿ ಇರು. ಅಂದರೆ ಧರ್ಮರಾಜ ಹೇಳ್ತಾ ಇದ್ದಾನೆ, ನನಗೂ ಸಿಟ್ಟು ಬಂದಿದೆ, ಭೀಮನಿಗೂ ಸಿಟ್ಟು ಬಂದಿದೆ, ಸಂಹಾರ ಮಾಡಬೇಕು ಅಂತ ಅನ್ಕೊಂಡ್ರೆ ಈಗ ಸಂಹಾರ ಮಾಡುವ ಕಾಲ ಅಲ್ಲ. ಹಾಗಾಗಿ ಅವರಿಗೆ ಎಷ್ಟು ಪೀಡೆ ಆಗಿದೆ, ನಿನಗೆಷ್ಟು ಪೀಡೆ ಆಗಿದೆಯೋ ಅವ್ರಿಗೂ ನಿನ್ನ ಗಂಡಂದರಿಗೂ ಅಷ್ಟೇ ಪೀಡೆ ಆಗಿದ್ದರು. ಅವರು ಸಹನೆ ಮಾಡಿಕೊಂಡು ಇದ್ದಾರಲ್ಲ, ಈಗ ಸಿಟ್ಟಿಗೆ ಬರುವ ಕಾಲ ಅಲ್ಲ ಅಂತ ಹೇಳಿ ಹಾಗೆ ನೀನು ನಿನ್ನ ಗಂಡಂದರನ್ನು ಅನುಸರಿಸಿಕೊಂಡು ನೀನು ಸುಮ್ಮನೆ ಇದ್ಬಿಡು. ಶುಶ್ರೂಷಾ ಕ್ಲಿಶ್ಯಮಾಣಾನ ಪತಿ ಲೋಕಂ ಜನತ್ಯುತ. ನಿನ್ನ ಗಂಡಂದ್ರಿಗೆ ಎಷ್ಟು ಅವಮಾನ, ಹೆಂಡತಿಗೆ ಅವಮಾನ ಆದರೆ ಗಂಡಂದ್ರಿಗೆ ಎಷ್ಟು ಅವಮಾನ, ಅವ್ರಿಗೆ ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಮನ್ನೇಚ ಕಾಲ ಕ್ರೋಧಸ್ಯ ಪಶ್ಯಂತಿ ಪತಯಸ್ತವ. ಒಳ್ಳೆ ಕಾಲ ಇಲ್ಲ, ಸಿಟ್ಟಿಗೆ ಬರುವ ಕಾಲ ಅಲ್ಲಿದು ಅಂತ ಹೇಳಿ ನಿನ್ನ ಗಂಡಂದಿರು ಉದಾಸೀನರಾಗಿದ್ದಾರೆ, ಸುಮ್ಮನೆ ಇದ್ದಾರೆ. ನೀನು ಅವರ ದೌರ್ಬಲ್ಯ ಅಂತ ಭಾವಿಸಬೇಡ ನೀನು. ಹಾಗಾಗಿ ತೇನ ತ್ವಾಂ ನಾಭಿಧಾವಂತಿ ಗಂಧರ್ವಾಹ ಸೂರ್ಯವರ್ಚಸಃ. ಸೂರ್ಯನಂತೆ ಪರಾಕ್ರಮಿಗಳು, ಸೂರ್ಯನಂತೆ ಚಿರಸ್ವಿಗಳು, ಮಹಾಶಕ್ತಿಶಾಲಿಗಳು ನಿನ್ನ ಗಂಡಂದರು. ನನಗೆ ಗೊತ್ತಿದೆ, ನೀನು ಹೇಳಿದ್ಯಲ್ಲ 5 ಜನ ಗಂಧರ್ವರಿದ್ದಾರೆ ಅಂತ ಹೇಳಿ. ಆ ಎಲ್ಲ ಗಂಧರ್ವರು ಇಷ್ಟು ಪರಾಕ್ರಮಶಾಲಿಗಳು, ಸೂರ್ಯನಂತೆ ತೇರ ಪ್ರಭಾವ ಪುಂಜರವರಲ್ಲ, ನನಗೆ ಗೊತ್ತಿದೆ. ಆದರೆ ಅವರು ಸುಮ್ಮನಿದ್ದಾರೆ. ಇದರ ಅರ್ಥ ದುರ್ಬಲರಂತೂ ಭಾವಿಸಬೇಡ ನೀನು. ಈಗ ನೀನು ಸುದರ್ಶನ ಹತ್ರ ಹೋಗಿಬಿಡು. ಯಥಾ ಧರ್ಮ ಕುಲಸ್ತ್ರೀಣಾಂ ದುಷ್ಟೋ ಧರ್ಮಾನುರೋಧನಂ ನಾಸ್ತಿ ಯಜ್ಞ ಶ್ರಿಯ ಕಶ್ಚಿತ್ ನ ಶ್ರಾದ್ದಂ ನಾಪಘೋಷಣಂ. ಧರ್ಮರಾಜ ಅತಿ ಸುಂದರವಾದ ಸಂದೇಶ ಕೊಡುತ್ತಾನೆ. ದ್ರೌಪದಿ ದೇವಿಗೆಲ್ಲ ಗೊತ್ತಿದೆ, ದುಃಖದಲ್ಲಿದ್ದಾಗ ಸ್ತ್ರೀಯರು ಹೀಗೆ ಮಾತನಾಡ್ತಾರೆ. ಆಗ ಅವರಿಗೆ ಮಾತನಾಡಿದವರಿಗೆ ಉಪದೇಶ ಏನು ಧರ್ಮರಾಜ ತಿಳಿಸ್ಕೊಡ್ತಾನೆ. ನೋಡು, ನಾಸ್ತಿ ಯಜ್ಞ ಕ್ರಿಯಾ ಸ್ತ್ರೀಯರ ಧರ್ಮವನ್ನು ಹೇಳುತ್ತೇನೆ ಕೇಳು ನೀನು. ನಾಸ್ತಿ ಯಜ್ಞ ಸ್ತ್ರೀಯಾ ಕಶ್ಚಿತ್ ನ ಶ್ರಾದ್ದಂ ನಾಪುಘೋಷಣಂ. ಸ್ತ್ರೀಯರಿಗೆ ಯಜ್ಞವನ್ನು ಮಾಡುವ ಅಧಿಕಾರ ಇಲ್ಲ. ಅವರಿಗೆ ಗಂಡ ಇದ್ದರೇನೇ ಯಜ್ಞವನ್ನು ಮಾಡಬೇಕು ಹೊರತು ಸ್ವತಂತ್ರವಾಗಿ ಅವರು ಯಜ್ಞ ಮಾಡತಕ್ಕವರಲ್ಲ, ಶ್ರಾದ್ದವನ್ನು ಮಾಡತಕ್ಕವರಲ್ಲ. ಯಾತು ಭರ್ತರಿ ಶುಶ್ರೂಷಾ ಸಾ ಸ್ವರ್ಗಾಯ ಅಭಿಜಾಯತೆ. ಸ್ತ್ರೀಯರಿಗೆ ಹಾಗಾದರೆ ಏನು ಅಧಿಕಾರ? ಗಂಡನ ಸೇವೆ ಮಾಡುವುದು ಅಷ್ಟಧಿಕಾರ ಹೊರತು ಬೇರೆ ಅಧಿಕಾರಗಳು ಇಲ್ಲ. ಹಾಗಾಗಿ ಪಿತಾ ರಕ್ಷತಿ ಕೌಮಾರೆ. ಹೀಗೆಲ್ಲ ಈ ಮಾತುಗಳನ್ನು ಹೇಳಿದರೆ ಬಯಸ್ಕೊಳ್ಬೇಕಾಗ್ತದೆ. ಆದರೆ ಇದ್ದ ಧರ್ಮ, ಇದ್ದ ಶಾಸ್ತ್ರ, ಇದ್ದ ನೀತಿ, ಹಿಂದಿನವರು ಇದನ್ನು, ಈ ಮಹಾಭಾರತದ ವಚನ ಇದು ತಮ್ಮ ಗುರಿ, ತಮ್ಮ ಧರ್ಮ, ತಮ್ಮ ಕಾರ್ಯವಶವನ್ನಾಗಿ ಮಾಡಿಕೊಂಡಿದ್ರು. ಎಷ್ಟೇ ಕಷ್ಟ ಆಗಿದ್ದರೂ ಈ ಮಹಾಭಾರತ ವಚನವನ್ನು ನಾವು ಮೀರ್ತಕ್ಕದ್ದಲ್ಲ. ಆದರೆ ಇದೆಲ್ಲ ಮೀರಿ ಆಗಿ ಹೋಗಿದೆ ಈಗಿನ ಕಾಲ, ಈಗಿನ ಜನಾಂಗ. ಮಾಡಬಾರ್ದು, ಮಾಡಿದರೆ ಎಷ್ಟು ಆಪತ್ತು ವಿಪತ್ತುಗಳು ಕಷ್ಟಗಳು ಅದನ್ನು ನೋಡ್ತಾರೆ, ಅನುಭವಿಸ್ತಾರೆ ಅಂತನ್ಲಿಕ್ಕೆ ಮಹಾಭಾರತನೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಏನು ಹೇಳ್ತಾನೆ ಧರ್ಮರಾಜ? ಧರ್ಮಸ್ವರೂಪ ಅವನು, ಧರ್ಮದ ಮೂರ್ತಿ ಧರ್ಮರಾಜ, ಯಮಧರ್ಮರಾಜ ಅವನು ಹೇಳ್ತಾನೆ, ಸ್ತ್ರೀಯರಿಗೆ ಒಟ್ಟಾರೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯವನ್ನು ಅವರು ಅಪೇಕ್ಷಾ ಪಡಬಾರದು. ಅಪೇಕ್ಷಾ ಪಟ್ಟರೆ ಅನಾಹುತವಾಗ್ತದೆ. ಏನದು? ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾಮಿರೇ ಭಾವೆ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಪಿತಾ ರಕ್ಷತಿ ಕೌಮಾರೆ. ಸಣ್ಣ ಹುಡುಗಿ ಇದ್ದಾಗ, ಯೌವನದಲ್ಲಿ ಇದ್ದಾಗ ತಂದೆ ರಕ್ಷಣೆ ಮಾಡ್ತಾನೆ ಹೆಂಡತಿ ಮಗಳನ್ನು. ಭರ್ತಾ ರಕ್ಷತಿ ಯೌವನೆ. ಇನ್ನು ಮದುವೆ ಆದ ಮೇಲೆ 16-18 ವಯಸ್ಸಾದ ಮೇಲೆ ಮದುವೆ ಆಗ್ತದೆ. ಮದುವೆ ಆದ ಮೇಲೆ ಗಟ್ಟಿಮುಟ್ಟಿ ತಾನು ಗಂಡ ಇರುವವರೆಗೂ ಹೆಂಡತಿಯನ್ನು ಗಂಡನೇ ರಕ್ಷಣೆ ಮಾಡುತ್ತಾನೆ. ಗಂಡ ಸತ್ತ ಅಥವಾ ಗಂಡ ಮುದುಕಾದ, ಕೈಯಲ್ಲಿ ಶಕ್ತಿ ಇಲ್ಲ ಅಂತಂದಾಗ ಮಕ್ಕಳು ರಕ್ಷಣೆ ಮಾಡ್ತಾರೆ ತಾಯಿಯನ್ನು. ಸಣ್ಣ ಹುಡುಗಿ ಇದ್ದಾಗ ತಂದೆ, ಮಧ್ಯಮಾವಸ್ಥೆಯಲ್ಲಿದ್ದಾಗ ಗಂಡ, ಅಂತ್ಯಾವಸ್ಥೆಯಲ್ಲಿ ಮಕ್ಕಳು. ಹಾಗಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹಸಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಒಬ್ಬ ಯಜಮಾನ ಅಂತಿರಬೇಕು. ಆ ಯಜಮಾನ ಹೇಳಿದ ಪ್ರಕಾರ ಮನೆ ನಡೀತಾ ಇತ್ತು ಅಂದರೆ ಎಲ್ಲ ರೀತಿಯಾದ ವ್ಯವಸ್ಥೆ ನಡೀತಾ ಇರ್ತದೆ. ಎಲ್ಲ ರೀತಿಯಾದ
ಪ್ರೀತಿ, ಸ್ನೇಹ, ವಿಶ್ವಾಸ, ಬಾಂಧವ್ಯ, ಒಡುಕು ಇಲ್ಲದೇ ಇದ್ದದ್ದು ಎಲ್ಲ ನಡೀತದೆ. ಎಂದು ಎಲ್ಲರಿಗೂ ಎಲ್ಲ ಸ್ವಾತಂತ್ರ್ಯಗಳು ಬೇಕು ಅಂತ ಅಪೇಕ್ಷಾ ಪಡ್ತಾರೋ ಆಗ ಕುಟುಂಬ ಒಡಿತಾ ಹೋಗ್ತದೆ, ವಿಭಾಗ ಆಗ್ತಾ ಹೋಗ್ತದೆ, ಜಗಳ ಬರಲು ಪ್ರಾರಂಭವಾಗ್ತದೆ, ವೈಮನಸ್ಸೆ ಬರಲು ಪ್ರಾರಂಭವಾಗ್ತದೆ. ಯಜಮಾನ ಏನು ಹೇಳ್ತಾನೋ ಅದನ್ನು ಕೇಳತಕ್ಕದ್ದು. ಅವನಿಗೆ ಕೇಳಿಸಲಿಕ್ಕೆ ಬೇಕಾದ ಸೌಮ್ಯವಾದ ಮಾತುಗಳನ್ನು, ಮೌನವಾದ ಮಾತುಗಳನ್ನು, ಅದಕ್ಕೆ ರೀತಿಗಳು ಬೇರೆ ಇವೆ, ಅದನ್ನೆಲ್ಲ ಮಾಡಿ ಅವನಿಗೆ ಕೇಳಿಸಬೇಕೇ ಹೊರತು ಅವನ ವಿರುದ್ಧವಾಗಿ ಅದನ್ನು ನಿಂತು ಮಾತನಾಡಿಬಿಟ್ಟ ಅಂತಾದರೆ ಅಥವಾ ಮಾತಾಡಿದರು ಅಂತಾದರೆ ಸಮಸ್ಯೆ ಬರ್ತದೆ. ಹಾಗಾಗಿ ಯಜಮಾನ ಅಂತಿದ್ದವನನ್ನು ಆಧರಿಸಿಕೊಂಡು ಗೌರವಿಸಿಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದರು. ಈಗ ಬಹಳ ಸಮಸ್ಯೆ ಆಗಿದೆ, ಹಾಗಾಗಿ ಸಮಸ್ಯೆ ಆಗ್ತದೆ. ಅದಾಗಬಾರದು ಅಂತ ಮಹಾಭಾರತದ ವಚನ ನೋಡ್ರಿ ಹೇಗಿದೆ. ಹಾಗಾಗಿ ಭೀರು ಭರ್ತೃ ಭಯಾತ್ ಪತ್ನ್ಯ ನ ಕ್ರುದ್ಧಂತಿ ಕದಾಚನ. ಎಂದೂ ಗಂಡನಿಗೆ ತಿರುಗು ಮಾತನಾಡದೇ ಇದ್ದ ಹೆಣ್ಣು ಮಕ್ಕಳಿದ್ದಾರೆ. ತಿರುಗು ಮಾತನಾಡಬಾರದು, ಸಿಟ್ಟಿನಿಂದ ಬೈಯಬಾರದು, ಸಿಟ್ಟಿನಿಂದ ನೋಡಬಾರದು, ಗಂಡ ಮಾತನಾಡಿದ ಕೂಡಲೇ ಎದುರಾಗಿ ಮಾತನಾಡಬಾರದು. ಹೀಗೆ ಯಾಕೆ? ಗಂಡನ ಭಯದಿಂದ ಹೆಣ್ಣು ಮಕ್ಕಳು ಎಂದೂ ಮಾತನಾಡ್ತಾ ಇದ್ದಿಲ್ಲ. ಭೀರುಹು ಭರ್ತೃಭಯ, ಗಂಡನ ಭಯದಿಂದ ಪತ್ನ್ಯೋನ ಕೃಧ್ಯಂತಿ ಕದಾಚನ. ಎಂದು ಹೆಣ್ಣು ಮಕ್ಕಳಿಗೆ ಸಿಟ್ಟು ಬಂದರೂ ಹೆಣ್ಣು ಸಹನ ಮೂರ್ತಿ. ಗೌರವ, ಧಕ್ಕೆ, ಶೀಲಕ್ಕೆ ಸಮಸ್ಯೆ ಬಂದಾಗ ತಾನು ಎದ್ದು ನಿಂತು ಮಾತನಾಡಬೇಕು. ದ್ರೌಪದಿ ಮಾಡ್ತಾ ಇದ್ದಾಳೆ ಹೊರತು ಎಲ್ಲ ಕಾಲಕ್ಕಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ತಿಳಿದುಕೊಂಡು ಅದರಂತೆ ಧರ್ಮಶಾಸ್ತ್ರ ಮಹಾಭಾರತ ಹೇಳಿದ ಪ್ರಕಾರ ಇರಬೇಕಂತೆ ಧರ್ಮರಾಜ ತಿಳಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಎಂದೂ ತಿರುಗಾಗಬಾರದು. ಬಹುಭಿ ಪರಿಕ್ಲೇಶೈ ಅವಜ್ಞಾತಾಶ್ಚ ಶತ್ರುಭಿ ಅನನ್ಯ ಭಾವಾ ಶುದ್ಧಾಶ್ಚ ಪುಣ್ಯಲೋಕಂ ಜನತ್ಯುತ ನ ಕ್ರೋಧಕಾಲಂ ನಿಯತಂ ಪಶ್ಯಂತಿ ಪತಯಸ್ತವ. ಮತ್ತೆ ಅದೇ ಮಾತನ್ನು ಹೇಳ್ತಾನೆ. ಈಗ ಹಾಗಾಗಿ ನೀನು ಸಹನೆ ಮಾಡುವುದು ಬಿಟ್ಟು ಬೇರೆ ಯಾವುದೂ ಉಪಾಯ ಇಲ್ಲಮ್ಮ. ನೀನು ಸಹನೆ ಮಾಡು. ಸಹನೆಯ ಮೂರ್ತಿ, ಸಹನ ಸ್ವರೂಪ, ಸಹನೆ ಮಾಡುವ ಶಕ್ತಿ ಹೆಣ್ಣಿಗೆ ಹೆಚ್ಚಿರುತ್ತದೆ. ಹಾಗಾಗಿಯೇ ಮಕ್ಕಳನ್ನು ಹಡಿಯುವ ಶಕ್ತಿ, ಸಾಮರ್ಥ್ಯಗಳು ಹೆಣ್ಣಿಗೆ ಇದೆ ಅಂತ ಹೇಳೇನೆ 9 ತಿಂಗಳು ಸಹನೆ ಮಾಡ್ಕೋಬೇಕು. ಭಗವಂತ ಆ ಸಾಮರ್ಥ್ಯವನ್ನು, ಆ ದೊಡ್ಡದಾದ ಜನಸಂತತಿಯನ್ನು ಪಡೆಯುವ ಸಾಮರ್ಥ್ಯವನ್ನು ಹೆಣ್ಣಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಹಾಗಾಗಿ ಕ್ಷಮಾಕ್ಕಿಂತ ಹೆಚ್ಚಿನ ದೊಡ್ಡ ಧರ್ಮ ಯಾವುದೂ ಇಲ್ಲ. ಹಾಗಾಗಿ ಕ್ಷಮೆ ಮಾಡು, ನೀನು ಸಹನೆ ಮಾಡಿಕೊ. ಅವನನ್ನು ಕ್ಷಮೆ ಮಾಡೋದಲ್ಲ, ನೀನು ಸಹನೆ ಮಾಡಿಕೊ. ತಂ ಸ್ಮರಸ್ವ ಕ್ಷಮಾಶೀಲೆ ಕ್ಷಮಾಂ ಧರ್ಮೋ ಅನುತ್ತಮ. ಕ್ಷಮಾಕ್ಕಿಂತ ದೊಡ್ಡದಾದ ಧರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲಮ್ಮ. ನೀನು ಸಹನೆ ಮಾಡು, ಬಿಟ್ಟುಬಿಡು ಸಿಟ್ಟನ್ನು. ಕ್ಷಮಾ ಧರ್ಮಂ, ಕ್ಷಮಾ ಸತ್ಯಂ, ಕ್ಷಮಾ ದಾನಂ, ಕ್ಷಮಾ ತಪಃ, ಕ್ಷಮಾವತೌ ಅವಲಕಂ ಲೋಕಃ ಪರಲೋಕ ಕ್ಷಮಾವತಾಂ. ಗಚ್ಚ ಸೈರೇಂದ್ರಿ ಗಂಧರ್ವ ಕರಿಷ್ಯಂತಿ ತವ ಪ್ರಿಯಾಂ. ಗಂಧರ್ವರಿಗೆಲ್ಲ ಗೊತ್ತಿದೆ, ಅವ್ರು ಮಾಡ್ತಾರೆ, ನೀನು ಸುದೇಶ್ನಿ ಹತ್ರ ಹೋಗಿಬಿಡು ಅಂತ ಹೇಳಿ ಮೈಯೆಲ್ಲ ಬೆವುತಿದ್ದಾಳೆ. ಮೈಗೆಲ್ಲ ಕಡೆ ಗಾಯ ಆಗಿದೆ. ಬಾಯಿಂದ ರಕ್ತ ಹರಿದು ಬಿದ್ದಿದ್ದಾಳೆ. ಆ ಬಾಯಿಯಿಂದ ಹರಿದ ರಕ್ತಗಳೆಲ್ಲ ತನ್ನ ಕೂದಲುಗಳಿಗೆ ಹತ್ತಿವೆ ಅಂತೆ. ಏನವಸ್ಥೆ ಬಂತು ನೋಡ್ರಿ ದ್ರೌಪದಿ. ತನ್ನ ಕೂದಲುಗಳಿಗೆಲ್ಲ ಹತ್ತಿದೆ, ಮೈಗೆಲ್ಲ ಧೂಳು ಬಡ್ಕೊಂಡಿದ್ದಾಳೆ. ಅಲ್ಲಿ ದರ ಎಳೆದು ತಂದಿದ್ದಾನೆ. ಮೈಗೆ ಗಾಯ ಆಗಿದೆ, ಬಾಯಿಂದ ರಕ್ತ ಬಂದಿದೆ, ರಕ್ತ ಎಲ್ಲ ಕೂದಲಿಗೆ ಹತ್ತಿದೆ. ಕೇಶಾನ್ ವಿಮುಕ್ತಾನ್ ಸಂಯಮ್ಯ ರುದರೇಣ ಸಮೂರ್ಛಿತ. ಮಹಾಭಾರತದ ವರ್ಣನೆ ಮಾಡುತ್ತದೆ. ಪಾಂಸು ಕುಂಠಿತ ಸರ್ವಾಂಗಿ, ಎಲ್ಲ ಪಾಂಸು ಅಂದ್ರೆ ಧೂಳುಗಳು, ಆ ಧೂಳು ಎಲ್ಲ ಮೈ ತುಂಬ ಹತ್ತಿದೆ. ಗಜರಾಜ ವಧೂನಿವ, ಆನೆ ಹೇಗೆಲ್ಲ ಮೈ ತುಂಬಿ ಧೂಳು ಹಾಕ್ಕೊಂಡಿರುತ್ತದಲ್ಲ ಹಾಗೆ ಬಿದ್ದಿದೆ. ತಮುವಾಚ ವಿರಾಟಸ್ಯ ಮಹರ್ಷಿ ಶಕ್ಯಮಾಸ್ಥಿತ. ಆಗ ವಿರಾಟ್ ರಾಜನ ಮುಂದೆ ತಾನು ನಿಂತು ಮಾತನಾಡಬೇಕು. ತಾಂ ಉವಾಚ ವಿರಾಟಸ್ಯ. ಇಷ್ಟು ಆಗಿದೆ. ದ್ರೌಪದಿ ದೇವಿ ಆ ಧರ್ಮರಾಜ ಹೇಳಿದ ಪ್ರಕಾರ ಆಯಿತು, ನಾನು ಹೋಗ್ತೇನೆ ಅಂತ ತಾನು ಒಳಗೆ ಸುದೇಶ್ನಿ ಹತ್ರ ಹೋಗ್ತಾಳೆ. ಹೋದಾಗ ಸುದೇಶ್ನಿಗೆ ಏನೂ ಗೊತ್ತಿಲ್ಲದೆ ಇದ್ದಂತೆ ನಾಟಕ ಮಾಡಿಬಿಡ್ತಾಳೆ.
ಏನಾಯ್ತಮ್ಮ ನಿನಗೆ? ಯಾಕಿಷ್ಟು ಗಾಯಗಳಾಗಿದೆ? ಯಾಕಿಷ್ಟು ರಕ್ತ ಬಂದಿದೆ? ಯಾಕಿಷ್ಟು ನೀನು ನೋವಾಗಿ ಅಳ್ತಾ ಇದ್ದಿ? ಏನಾಯಿತು ನಿನಗೆ ಅಂತ ಹೇಳಿ ಏನೂ ಗೊತ್ತಿಲ್ಲದೆ ಇದ್ದಂತೆ ಮಾತನಾಡಿಬಿಡ್ತಾಳೆ. ತಾಮುವಾಚ ವಿರಾಟಸ್ಯ ಮಹಿಷಿ ಶಾಟ್ಯಮಾಸ್ಥಿತ ಕಿಮಿದಂ ಪದ್ಮಸಂಕಾಶಂ ಸುದಂತೋಷ್ಟಾಕ್ಷಿನಾಸಿನಂ ರುದಂತ್ಯ ಅವಮೃಷ್ಟಾಸ್ತ್ರಂ ಪೂರ್ಣೇಂದು ಸಮವರ್ಚಸಂ. ಯಾಕೆ ಅಳ್ತಾ ಇದ್ದಿ? ಏನಾಗಿದೆ ನಿನಗೆ? ಯಾಕೆಷ್ಟು ಕಷ್ಟಪಡ್ತಾ ಇದ್ದಿ? ಯಾಕೆಷ್ಟು ಮನಸ್ಸಿಗೆ ನೋವು ಮಾಡಿಕೊಂಡಿದ್ದಿ ಅಂತ ಪಟ ಅಂತ ಕೇಳಿದರೆ ದ್ರೌಪದಿ ಮೊದಲೇ ಸಿಟ್ಟಿ ಆಗಿದ್ಲು. ಹಾಗಾಗಿ ತಾನು ಹೇಳ್ತಾಳೆ, ನಿನಗೇನು ಗೊತ್ತಿಲ್ವಾ? ನಿಮ್ಮ ತಮ್ಮ ಎಂಥ ದುಷ್ಟಿದಾನಂತ ಗೊತ್ತಿಲ್ವಾ ನಿನಗೆ? ಅವನಿಂದ ಈ ಅನಾಹುತಗಳಾಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಭಾತೃಸ್ತ್ವಂ ಮಾನುಪೃಶ್ಯಂತಿ. ಯಾರು ಕಳಿಸಿದ್ದು ನಿನ್ನ ತಮ್ಮನ ಮನೆಗೆ? ಯಾವುದಕ್ಕಾಗಿ ಕಳಿಸಿದ್ದು ನಿನಗೆ ಗೊತ್ತಿಲ್ವಾ? ಕೀಚಕೋ ಮಾಂ ಅವಧಿತ್ತತ್ರ. ಕೀಚಕ ಸಭೆಯಲ್ಲಿ ಕರೆದುಕೊಂಡು ಹೋಗಿ ನನ್ನನ್ನು ಕಾಲಿಂದ ತುಳಿದಿದ್ದಾನೆ, ಅವಮಾನ ಮಾಡಿದ್ದಾನೆ ನನಗೆ. ಸಭಾಯಾಂ ಪಶ್ಯತೋರಾಜ್ಞಿ. ನಿನ್ನ ಗಂಡ ನೋಡುವಾಗಲೇನೆ, ನಿನ್ನ ಗಂಡನ ಉಪಸ್ಥಿತಿಯಲ್ಲೇನೆ. ಘಾತಯಾಮಿ ಸುದಂತೋಷ್ಟಿ ಕೀಚಕಂ ಯದಿ ಹನ್ಯಸೆ. ಆದಾಗ ಸುದೇಶ್ನ ಏನು ಹೇಳಬೇಕು? ಹೌದಾ, ಇಷ್ಟೆಲ್ಲ ಆಯ್ತಾ? ನೀನು ಕಾಳಜಿ ಮಾಡಬೇಡ, ನಾ ಇದ್ದೇನೆ, ನಾನು ನಿನ್ನ ಭರವಸೆ ಕೊಡ್ತೇನೆ. ನನ್ನ ತಮ್ಮನಾದ ಕೀಚಕನನ್ನು ಹೊಡೆಸ್ತೇನೆ, ಥಳಿಸ್ತೇನೆ ಅವನನ್ನು, ನಾ ಬಿಡುವುದಿಲ್ಲ, ಕಾಳಜಿ ಮಾಡಬೇಡ ನೀನು ಅಂತ ಹೇಳಿ ಏನು ಹೊಡೆಸ್ತಾಳೆ, ಏನು ಥಳಿಸ್ತಾಳೆ. ಎದುರಿಗೆ ನಿಂತು ಗಟ್ಟಿಯಾಗಿ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ. ಕೀಚಕ ಅಷ್ಟು ಮಹಾಪರಾಕ್ರಮಿ, ಅಷ್ಟು ದುಷ್ಟ. ಘಾತಯಾಮಿ ಸುದಂತೋಷ್ಟಿ ಕೀಚಕಂ ಯದಿ ಮನ್ಯಸೆ ಭಾತ ಯದಿ ಶಮೇ ವ್ಯಕ್ತಂ ಯಹ ಅತೀತ ಧರ್ಮಚಾರಿಣಿ ಅಂತಿಷ್ಟು ಹೇಳಿದಾಗ ದ್ರೌಪದಿ ಹೇಳ್ತಾಳೆ, ಅದ್ದೇವ ತಂ ಹನಿಷ್ಯಾಮಿ. ನೀನು ಹೊಡೆಸ್ತಿ ಅಂದ್ಯಲ್ಲ, ನೀನು ಹೊಡೆಸು, ನಾನು ಅವನು ಕೊಂದಸೇ ಬಿಡ್ತೇನೆ, ಅವನನ್ನು ಕೊಲಿಸೇ ಬಿಡ್ತೇನೆ ಇವತ್ತು. ಏಷಾಂ ಆಕಸ್ಕರೋಹೀನ ಸಹ ಮನ್ನೆ ಅಹಂ ಅದ್ಯವೋಶ್ವ. ಇವತ್ತು ಅಥವಾ ನಾಳೆ ಅವನು ಪರಲೋಕಕ್ಕೆ ಹೋಗ್ತಾನೆ, ಸತ್ತೇ ಹೋಗ್ತಾನವನು. ನನ್ನ ಗಂಡಂದರಿದ್ದಾರೆ, ನೋಡ್ತಾ ಇರ್ತಾರೆ. ತೇಷಾಂ ಹಿ ಮಮ ಭರ್ತॄಣಾಂ ಪಂಚಾನಾಂ ಧರ್ಮಚಾರಿಣಾಂ. ಅದರಲ್ಲಿ ಎರಡನೇದವನು ಮಹಾಜಟ್ಟಿ, ಮಹಾಶಕ್ತಿಶಾಲಿ, ಮಹಾಪರಾಕ್ರಮಿ. ಇಡೀ ಬ್ರಹ್ಮಾಂಡವನ್ನು ಎರಡು ಹೋಳು ಮಾಡಿ ಕುಟ್ಟಿ ಹಾಕ್ತಾನವನು, ಅಷ್ಟು ಶಕ್ತಿ ಇದೆ ಅವನಿಗೆ. ಅವನಿಗೆ ಸುದ್ದಿ ಗೊತ್ತಾಗಬೇಕಷ್ಟೇ. ಸುದ್ದಿ ಗೊತ್ತಾದರೆ ಬಿಡುವುದಿಲ್ಲ ಅವನು ವ್ಯಕ್ತಿ. ಇನ್ನೊಂದು ಜಾತ್ಯ ಸಿರಿ ಯಾವದ್ವೈ ಮಮ ಏತದ್ ಪಾದಘಾತನ. ನನ್ನ ಕಾಲಿನಿಂದ ಒದ್ದಿದ್ದಾನೆ ಅಂತ ಗೊತ್ತಾದರೆ ಕಾಲು ಮುರಿದು ಹಾಕ್ತಾನವನು. ತಕ್ಷಣಾತ್ ಕೀಚಕ ಪಾಪ ಸಪುತ್ರ ಭಾತೃ ಬಾಂಧವ. ಅವನನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನು ನಾಶ ಮಾಡಿ ಹಾಕ್ತಾರೆ ನನ್ನ ಗಂಡಂದರು, ಅದರಲ್ಲಿ ಮಧ್ಯಸ್ಥನಾದವನು. ಹಾಗಾಗಿ ಏಕಸ್ತು ಕುರುತೆ ಪಾಪವು. ಅಲ್ಲ, ಕೀಚಕ ತಪ್ಪು ಮಾಡಿದ್ದು ಎಲ್ಲರಿಗೆ ಯಾಕೆ ದಂಡನೆ ಅಂತಂದರೆ, ಒಬ್ಬ ಮಾಡಿದ ಪಾಪ ಇಡೀ ವಂಶಕ್ಕೆ ಬರುತ್ತದೆ. ಹಾಗಾಗಿ ಇಡೀ ವಂಶ ನಿರ್ಮೂಲವಾಗಿ ಹೋಗ್ತದೆ ನಿಮ್ಮದು. ಇವತ್ತಿಲ್ಲ ನಾಳೆ ಸತ್ತು ಹೋಗ್ತೀರ ಎಲ್ಲರೂ ನೀವು. ಕೀಚಕ ಹಾಳಾಗಿ ಹೋಗ್ತಾನೆ, ನಷ್ಟನಾಗ್ತಾನೆ. ನೀಚೇನ ಆತ್ಮಾಪರಾಧೇನ ಕುಲಂ ತೇನ ವಿನಶ್ಯತಿ. ನೀಚನಾದವನು ಅಪರಾಧ ಮಾಡಿದಾಗ ಇಡೀ ಕುಲನಾಶವಾಗಿ ಹೋಗ್ತದೆ. ಹಾಗಾಗಿ ಸುದೇಶ್ನ ಕೀಚಕಸ್ಯ ಪದಾರ್ಥಾಯ ವ್ರತದೀಕ್ಷಾಮುಪಾಗಮತ. ಕೀಚಕ ಸಾಯಲೇಬೇಕು, ಅವನು ಸತ್ತರೇನೆ ನಾನು ಹೀಗೆ ಆಗ್ತೇನೆ ಅಂತ ಹೇಳಿ ತಾನು ವ್ರತಬದ್ಧಳಾಗಿ ಕೂತು ಬಿಡ್ತಾಳೆ. ಏನಂತ? ನಾನು ಸ್ನಾನ ಮಾಡೋದಿಲ್ಲ, ಕೀಚಕ ಸಾಯುವವರೆಗೆ ನಾನು ಸ್ನಾನ ಮಾಡೋದಿಲ್ಲ ಹೇಳ್ತಾಳೆ. ನ ಸ್ನಾತಿ ನಾಶ್ನಂತಿ. ನಾನೇನು ಒಂದು ತುತ್ತು ತಿನ್ನುವುದಿಲ್ಲ. ನನಗೆ ನ್ಯಾಯ ಬೇಕು, ನನಗೆ ಗೌರವ ಬೇಕು, ನನ್ನ ಮಾನಹಾನಿಯಾಗಿದೆ. ನಾಪಾಂಸೂನ್. ನನಗೆ ಮೈ ತುಂಬೆಲ್ಲ ಧೂಳು ಹತ್ತಿಕೊಂಡಿದೆಯಲ್ಲ, ಇದನ್ನು ಒರೆಸ್ಕೊಳ್ಳೋದಿಲ್ಲ, ಅಳಿಸ್ಕೊಳ್ಳೋದಿಲ್ಲ. ನನ್ನ ರಕ್ತವನ್ನು ನಾನು ಒರೆಸ್ಕೊಳ್ಳೋದಿಲ್ಲ, ಹೀಗೆ ಕೂತಿರ್ತೇನೆ ನಾನು ಅಂತಾಳೆ ದ್ರೌಪದಿ. ಹೇಗಿದೆ ನೋಡ್ರಿ. ನ ಸ್ನಾತಿ ನಾಶ್ನಾಂತಿ ನ ಪಾಂಸೂನ್ ಪರಿಮರ್ಜತಿ ರುಧಿರ್ ಕ್ಲಿಶ್ಚ ವದನ ಬಭುವ ಮೃದ ತೇಕ್ಷಣ. ಇಷ್ಟು ಹೇಳಿದಾಗ ನಾಶಪತ್ ಸಿಂಧುರಾಜಂಚ ಬಲಾತ್ಕಾರೇಣ ವಾಹಿತ. ಬಲಾತ್ಕಾರದಿಂದ ನನ್ನನ್ನು ಕಷ್ಟ ಕೊಟ್ಟಿದ್ದಾನೆ, ಅವನಿಗೆ ಶಿಕ್ಷೆ ಆಗಲೇಬೇಕು. ಆಯಿತು. ವೈಶಂಪಾಯನರು ಹೇಳ್ತಾರೆ, ಅವನು ಕೀಚಕ ಅಂತೀರಿ, ಕೀಚಕ ಅಂದರೆ ಯಾರವನು? ಸೂತಪುತ್ರ ಅಂತ ಹೇಳ್ತಾ ಇದ್ದಾಳೆ ದ್ರೌಪದಿ. ಹಾಗಾಗಿ ಅವನು ಕೀಚಕ ಅಂದರೆ ಯಾರು, ಏನೊಂದು ಅಂದರೆ ಏತತ್ ಸರ್ವಂ ತಥಾ ವಕ್ಷೆ ವಿಸ್ತರೇಣ ಪಾರ್ಥಿವ.
ಹೇಳ್ತೇನೆ ಕೇಳು ಕೀಚಕ. ಅವ ಪ್ರತಿಲೋಮ್ಯೇನ ಜಾತಾನಾಂ ಸ ಏಕೋ ದ್ವಿಜ ಏವತ ಬ್ರಹ್ಮಣ್ಯ ಕ್ಷತ್ರಿಯಾಜ್ಜಾತಃ ಸೂತೋ ಭವತಿ ಪಾರ್ಥವ. ಬ್ರಾಹ್ಮಣ ಸ್ತ್ರೀ ಕ್ಷತ್ರಿಯನಿಂದ ಹುಟ್ಟಿದವನು, ಆದ್ದರಿಂದ ಇವನಿಗೆ ಸೂತೋ ಭವತಿ ಪಾರ್ಥಿವ. ಕ್ಷತ್ರಿಯನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವನು. ಇದಕ್ಕೆ ಪ್ರಾತಿಲೋಮ್ಯೇನ ಜಾತಾನ, ಪ್ರಾತಿಲೋಮ್ಯ ಅಂತ ಕರೀತಾರೆ. ಅಂದರೆ ಉತ್ತಮ ಜಾತಿ ಅಧಮ ಜಾತಿ ಹೆಣ್ಣಿನಲ್ಲಿ ಹುಟ್ಟಿದರೆ ಅದು ಅನುಲೋಮ. ಉದಾಹರಣೆಗೆ ಗಂಡು ಬ್ರಾಹ್ಮಣನಾಗಿದ್ದ, ಹೆಣ್ಣು ತಳಗಿನ ಜಾತಿಯವಳಾಗಿದ್ಲು. ಅವಳು ಇಬ್ಬರ ಸಂಘದಿಂದ ಹುಟ್ಟಿದವನಿಗೆ ಅನುಮಲೋಮದಿಂದ ಹುಟ್ಟಿದವನಿಗೆ ಸಂಕರದಿಂದ ಹುಟ್ಟಿದವನು ಅನುಲೋಮ ಜಾತ ಅಂತಂದು. ಉತ್ತಮ ಸ್ತ್ರೀ ಅಧಮನಾದಂತಹ ಗಂಡ, ಅವರಿಬ್ಬರು ಸಂಘದಿಂದ ಹುಟ್ಟಿದವನಿಗೆ ಪ್ರತಿಲೋಮ ಅಂತ ಕರೀತಾರೆ. ಸಾಂಕರ್ಯದಿಂದ ಅದಕ್ಕೆ ಪ್ರತಿಲೋಮ್ಯೇನ ಜಾತಾನಾಂ ಸ ಏಕೋ ದ್ವಿಜ ಏವಚ. ಆದ್ದರಿಂದ ಅವನು ಬ್ರಾಹ್ಮಣನಿದ್ದಂತೆ ಇದ್ದ. ರಥಕಾರಂ ಇತಿ ಇದಂ ಕ್ರಿಯಾಯುಕ್ತಂ ದ್ವಿಜನ್ಮನಾಂ. ರಥಕಾರ ಅಂತ ಅವನಿಗೆ ಕರೀತಿದ್ರು. ಏನಿತ್ತು ಅಂದರೆ ಇವರೆಲ್ಲ ಸಾರಥಿಯರು, ಸಾರಥ್ಯವನ್ನು ಮಾಡುವರು. ಯಾಕೆ ಅಂತಂದರೆ ತೇಷಾಂತ ಸೂತ ವಿಷಯ ಸೂತಾನಾಂ ನಾಮತಃ ಕೃತಃ. ಕಾಲಕೇಯ ಅಂತನೋ ಹೆಸರಿಂದ ಆ ಸೂತರಿಗೆ ಎಲ್ಲರಿಗೆ ಒಬ್ಬ ರಾಜ ಇದ್ದ. ಆ ರಾಜರಿಂದ ಮಾಲವಿ ಅಂತನೋ ಹೆಣ್ಣಿನಲ್ಲಿ ಇವನು ಹುಟ್ಟಿದ್ದಾನೆ. ಯಾರು? ಕೀಚಕ. ಆದ್ದರಿಂದ ಇವನಿಗೆ ರಾಜಕನ್ಯಾಂ ಸಮುದ್ಭೂತಃ ಸಾರಥ್ಯೇ ಅನುಪಮೋ ಭವತ್. ಸಾರಥ್ಯ ಮಾಡ್ತಾರೆ ಇವರೆಲ್ಲ ಕೈಕೇಯ ದೇಶದವರು. ಕೈಕೇಯನ ಅವನಿಂದ ಹುಟ್ಟಿದವರೆಲ್ಲರಿಗೂ ಸಾರಥ್ಯದಲ್ಲಿ ಅನುಪಮ. ಇವರಷ್ಟು ಭಾರಿ ರಥವನ್ನು ಓಡಿಸೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದ ಇವರಿಗೆ ಸೂತ ಅಂತ ಹೆಸರು ಬಿತ್ತು. ಪುತ್ರಾಸ್ತಸ್ಯ ಕುರುಶ್ರೇಷ್ಠ ಮಾಲವ್ಯಾಂ ಜಜ್ಞಿರೇ ತದಾ ಕೀಚಕ ಇತಿ ವಿಖ್ಯಾತಃ. ಕೀಚಕ ಅಂತ ಹೇಳಿ 106 ಜನ ಇದ್ದಾರೆ ಇವರು ಕೀಚಕರು. ಶತಂ ಷಟ್ ಚೈವ ಭಾರತ. ಶತಂ ಅಂದರೆ 106 ಜನ ಇದ್ದಾರೆ. ತೇಷಾಂ ಆಸೀತ್ ಬಲಶ್ರೇಷ್ಠ. ಅದರಲ್ಲಿ ಅತ್ಯಂತ ಬಲಿಷ್ಠನಾದವನು ಕೀಚಕ ಸರ್ವಜಿತ್ ಪ್ರಭೋ. ಎಲ್ಲರನ್ನೂ ಗೆಲ್ಲುವ ಸಾಮರ್ಥ್ಯ ಇತ್ತವರು. ಅಷ್ಟು ಪರಾಕ್ರಮಿ. ತಸ್ಯ ಕೇಕಯರಾಜ್ಞಸ್ಸು ಸುದೇಷ್ಣ ದುಹಿತಾಭವತ್. ಆ ಕೇಕೆಯ ದೇಶದ ರಾಜ ಮತ್ತು ಈ ಸುದೇಷ್ಣಿಗೆ ಮದುವೆ ಆಯಿತು. ಈ ಕೀಚಕನಿಗೂ ಸುದೇಷ್ಣಿಗೆ ಏನು ಸಂಬಂಧ ಅಂದ್ರೆ, ಸುದೇಷ್ಣಿ ಅಕ್ಕ ಆಗಿದ್ಲು, ಕೀಚಕ ತಮ್ಮನಾಗಿದ್ದ. ಅಂದ್ರೇನು? ಅಬಚಿಯ ಮಕ್ಕಳು. ಸುದೇಷ್ಣಿ ತಾಯಿ ಮತ್ತು ಕೀಚಕನ ತಾಯಿ ಅಕ್ಕ ತಂಗಿ. ಹಾಗಾಗಿ ಸ್ವಂತದ ಅಕ್ಕ ತಮ್ಮ ಅಲ್ಲ ಇವರು. ಮಹಾಭಾರತ ಹೇಳ್ತದೆ ಸ್ವಂತದ ಅಕ್ಕ ತಮ್ಮ ಅಲ್ಲ. ಸುದೇಷ್ಣಿ ತಾಯಿ ಮತ್ತು ಈ ಕೀಚಕನ ತಾಯಿ ಅಕ್ಕ ತಂಗಿ ಆದದ್ದರಿಂದ ಹಾಗಾಗಿ ಇವರಿಬ್ಬರು ಅಕ್ಕ ಮತ್ತು ತಮ್ಮ ಆಗಿದ್ದಾರೆ. ಮಹಾಪರಾಕ್ರಮಿಯಾಗಿದೆ ಸುದೇಷ್ಣ ಶುಶವೇ ದೇವಿ ಕೈಕೇಯಿ ಕುಲ ವೃದ್ಧಗೆ ಮಾತೃಶ್ವಸೃತ ಸುತಾಂ ರಾಜನ್ ಕೀಚಕಸ್ತಾಂ ಅನಿಂದತಾಂ. ಹಾಗಾಗಿ ಆ ಕೀಚಕ ಈ ಸುದೇಷ್ಣಿಗೆ ಉತ್ತರ ಅಂತನ್ನುವ ಇಬ್ಬರು ಮಕ್ಕಳು. ಕೈಕೇಯ್ಯ ನಾಮತೆ ದೈತ್ಯ ಪ್ರಾಯಶೋ ಭುವಿಶ್ರುತಾ. ಜಜ್ಞಿರೇ ಕೀಚಕಾನ್ ರಾಜನ್ ಬಾಣೋ ಜ್ಯೇಷ್ಠಸ್ತಥಾಭವತ್. ಬಾಣಾಸುರ ಅಂತ ನೀವು ಹಿಂದೆ ಕೇಳಿದ್ದೀರಿ. ಕೃಷ್ಣನ ಸಂದರ್ಭದಲ್ಲಿ ಶಂಬರಾಸುರ ಪ್ರದ್ಯುಮ್ನನ್ನು ಸಂಹಾರ ಮಾಡಬೇಕು ಅಂತ ಬಂದಿದ್ದ. ಪ್ರದ್ಯುಮ್ನಿಂದ ಸತ್ತೋದ. ರುಕ್ಮಿಣಿ ಕೃಷ್ಣನ ಮಗ. ಆ ಪ್ರದ್ಯುಮ್ನನ ಮಗ ಅನಿರುದ್ಧ. ಆ ಅನಿರುದ್ಧನಿಗೂ ಬಾಣಾಸುರನಿಗೂ ಜಗಳ ಆದಾಗ ಬಾಣಾಸುರನ ಸಂಹಾರ ಮಾಡಿದವನು ಆ ಅನಿರುದ್ಧ. ಕೃಷ್ಣ ಎಲ್ಲರೂ ಬರ್ತಾರೆ, ದಶಮಸ್ಕಂದ ಭಾಗವತದಲ್ಲಿ ಕೇಳ್ತೇವೆ. ಆ ಬಾಣಾಸುರನೇ ಈಗ ಕೀಚಕನಾಗಿದ್ದಾನೆ ಅಂತ ಹೇಳ್ತಾರೆ.
ಕೇಕೇಯ್ಯ ನಾಮತೆ ದೈತ್ಯಾಃ ಪ್ರಾಯಶೋ ಭುವಿ ವಿಶ್ರುತಾಃ ಜಜ್ಞಿರೆ ಕೀಚಕಾ ರಾಜನ್ ಬಾಣೋ ಜ್ಯೇಷ್ಠಸ್ತಥಾಭವತ್. ಕೀಚಕೇನ ರಣೇ ಭಗ್ನಾಃ ವಿದ್ರವಂತಿ ದಿಶೋ ದಿಶ. ಹಾಗಾಗಿ ಆ ಕೀಚಕ ಮಹಾಬಲಿಷ್ಠ. ಏನೆಂಥ ಬಲಿಷ್ಠ ಅಂದರೆ ಅವನ ಕೈಯಲ್ಲಿ 10 ಊರುಗಳು ರಾಜ್ಯಗಳು ಇದ್ದುವಂತೆ. ಕುಲಿಂದ ಕಾಲಿಂಗಶ್ಚ ಕಂಕಣಾನ್ ಪರಾಂಗಣಾನ್ ಅನ್ನೇ ಚ ಭವಶೂರಾಃ ನಾನಾ ಜನಪದೇಚ್ಛವಾಃ ಕೀಚಕೇನ ರಣೇ ಭಗ್ನಾಃ. ಎಲ್ಲರೂ ಸೋತು ಓಡೋಗಿದ್ದಾರೆ. ಹಾಗಾಗಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ದುರ್ಯೋಧನ ಕಣ್ಣು ಹಾಕಲಿಲ್ಲ ಈ ಊರಿನ ಮೇಲೆ. ಹಾಗಾಗೇನೆ ದುರ್ಯೋಧನ ಕೀಚಕ ಮಹಾಪರಾಕ್ರಮಿ ಅಂತ ಗೊತ್ತಾಯ್ತು ಅವನಿಗೆ. ಹಾಗಾಗಿ ಕೀಚಕ ಇರುವವರೆಗೂ ಮತ್ಸ್ಯ ರಾಷ್ಟ್ರದ ಮೇಲೆ ವಿರಾಟ ರಾಜನ ಆಸ್ಥಾನಕ್ಕೆ ಎಂದೂ ರಾಜ್ಯಕ್ಕೆ ಯುದ್ಧಕ್ಕೆ ಬರಲಿಲ್ಲ ಅವನು. ಯಾಕೆ? ಕೀಚಕ ಮಹಾಪರಾಕ್ರಮಿ ಅಂತ ಗೊತ್ತಿತ್ತು. ಏತದ್ದೇ ಕಥಿತಂ ಸರ್ವಂ ಕೀಚಕಸ್ಯ ಪರಾಕ್ರಮಂ. ಹೀಗೆ ಕೀಚಕ ಹುಟ್ಟಿದ್ದು, ಕೀಚಕನ ಪರಾಕ್ರಮ ಎಲ್ಲ ಹೇಳಿದ್ದೇನೆ. ದ್ರೌಪದೀನ ಶಾಪೇನಂ ಆಯಿತು. ದ್ರೌಪದಿ ಯಾಕೆ ಶಾಪ ಕೊಡಲಿಲ್ಲ? ಇಷ್ಟೆಲ್ಲ ಅನಾಹುತ ನಡೆದರು. ಆ ಜನಮೇಜಯಂದು ಪ್ರಶ್ನೆ ಇದೆ ನೋಡಿ. ದ್ರೌಪದಿ ಮಹಾದೇವಿ ಯಾಕೆ ಶಾಪ ಕೊಡಲಿಲ್ಲ? ಯಾಕೆ ಸುಮ್ಮನಾದ್ಲು? ಕೀಚಕನಿಗೆ ಶಾಪ ಕೊಟ್ಟು ಬಿಟ್ಟರೆ ಸುಟ್ಟು ಹೋಗ್ತಿದ್ದ ಅವನು. ದುಶ್ಯಾಸನ ಸಮಯದಲ್ಲಿಯೂ ಹಾಗೇ ಆಯಿತು, ಕೀಚಕನ ಸಮಯದಲ್ಲಿಯೂ ಹಾಗೇ ಆಯಿತು. ಬಹಳ ಮಹತ್ವದ ಪ್ರಶ್ನೆ ಇದೆ. ಅಷ್ಟೇ ಮಹತ್ವದ್ದು ಉತ್ತರ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಯಾಕೆ ಶಾಪ ಕೊಡಲಿಲ್ಲ ಅಂತಂದರೆ, ದ್ರೌಪದೀನ ಶಶಾಪೇನಂ ಯಸ್ಮಾತ್ ಗತ ಶೃಣು ರಕ್ಷಂತಿ ಹಿ ತಪಃ ಕ್ರೋಧ ದೃಷ್ಟಯೋ ಹಿ ನಿಷಪಂತಿ ಚ. ಒಂದೇ ಒಂದು ಉತ್ತರದಲ್ಲಿ ಮುಗಿಸ್ಬಿಡ್ತು. ಶಾಪವನ್ನು ಕೊಟ್ಟುಬಿಟ್ರೆ ತಪಸ್ಸು ಹಾಳಾಗಿ ಹೋಗ್ಬಿಡ್ತದೆ. ಹಾಗಾಗಿ ಶಾಪ ಕೊಡಲಿಲ್ಲ. ಯುದ್ಧವನ್ನು ಆಡಿ ಬಲದಿಂದ ಸಂಹಾರ ಮಾಡಿದ ತಪಸ್ಸು ಹಾಳಾಗುವುದಿಲ್ಲ. ಶಾಪವನ್ನು ಕೊಟ್ಟರೆ ತಪಸ್ಸು ಹಾಳಾಗಿಬಿಡ್ತದೆ. ವಿಶ್ವಾಮಿತ್ರರು ಮಹಾತಪಸ್ವಿಗಳು. ಸುಬಾಹು ಮತ್ತು ಮಾರೀಚ ಇಬ್ಬರು ಯಜ್ಞವನ್ನು ನಾಶ ಮಾಡ್ತಾ ಇದ್ರು. ಆ ಯಜ್ಞ ನಾಶಕ್ಕೆ ತಾವು ಶಾಪವನ್ನು ಕೊಟ್ಟು ಬಿಟ್ಟರೆ ಒಬ್ಬರು ಸತ್ತು ಹೋಗ್ಬಿಡ್ತಿದ್ರು. ಹಾಗೆ ಮಾಡಲಿಲ್ಲ. ರಾಮಚಂದ್ರ ದೇವರನ್ನು ಕರ್ಕೊಂಡು ಬಂದು ಅವರಿಂದ ಸಂಹಾರ ಮಾಡಿಸಿದ್ರು. ಯಾಕೆ? ಅವ್ರಿಗೆ ಸಾಮರ್ಥ್ಯ ಇದ್ದಿಲ್ವಾ? ಸ್ವಯಂ ಅವರು ಕ್ಷತ್ರಿಯರೇ ಆಗಿದ್ದರು. ಅವರ ಮೇಲೆ ಬ್ರಾಹ್ಮಣರಾದರು. ಮಹಾತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರಾದ ಮೇಲೂ ಶಾಪವನ್ನು ಯಾಕೆ ಕೊಡಲಿಲ್ಲ? ಇಷ್ಟು ದಿನ ನಾವು ಸಂಪಾದನೆ ಮಾಡಿದ್ದೆಲ್ಲವೂ ನಾಶವಾಗಿ ಹೋಗ್ಬಿಡುತ್ತದೆ. ಹಾಗಾಗಿ ಅದು ಎಷ್ಟೆಷ್ಟು ಯೋಗ್ಯರಿಗೆ ನೀಚರಿಗೆ ಏನೇನು ಶಾಪ ಕೊಡ್ತೇವೋ ಅದರ ಮೇಲೆಲ್ಲ ಹೋಗ್ತದೆ. ಹಾಗಾಗಿ ಅಷ್ಟೇ ಅಲ್ಲದೇನೆ ದುಷ್ಟರು, ನೀಚರು, ಭ್ರಷ್ಟರು ಅವರು ಮಾಡಿದ ವಿದ್ರೋಹವನ್ನು, ಅವರು ಮಾಡಿದ ಅನ್ಯಾಯ ಅಪಚಾರಗಳನ್ನು ನಾವು ಸಹನೆ ಮಾಡಿದರೆ ನಮಗೆ ಪುಣ್ಯ ಅಭಿವೃದ್ಧಿ ಆಗ್ತದೆ. ಅವರ ಪುಣ್ಯ ಎಲ್ಲ ನಾವು ಕಸಿದುಕೊಳ್ಳುತ್ತೇವೆ. ಇದರಿಂದ ಸಂದೇಶ ನಾವು ಏನು ಅರ್ಥ ಮಾಡಬೇಕು? ಭೀಮಸೇನ ದೇವರು ಯಾಕೆ ಅಲ್ಲಿ ಸುಮ್ಮನಾದರು? ಎದ್ದು ನಿಂತು ಪ್ರತಿಜ್ಞೆ ಮಾಡಿದರು. ತೇಷಾಂ ವಿದ್ಯಾಶ್ಚ ಪುಣ್ಯಾಶ್ಚ. ದುರ್ಯೋಧನ ರಣಾಂಗಣದಲ್ಲಿ ಕೊನೆಗೆ ಮಲಗಿದಾಗ ಭೀಮಸೇನ ದೇವರು ಆ ದುರ್ಯೋಧನನ ತಲೆ ಮೇಲೆ ಕಾಲನ್ನು ಇಡುತ್ತಾರೆ. ಎಷ್ಟೇ ದುಷ್ಟರಿರಲಿ, ಮೂರ್ಖರಿರಲಿ, ಮಹಾಭ್ರಷ್ಟರಿರಲಿ, ಏನಾದರೂ ಪುಣ್ಯ ಮಾಡಿರ್ತಾರೆ. ಆ ಪುಣ್ಯವನ್ನೆಲ್ಲ ಕಸ್ಕೊಂಡು ಬಿಡ್ತಾರಂತೆ ಭೀಮಸೇನ ದೇವರು. ಅವರು ಮಾಡಿದ ಪಾಪ ಮತ್ತು ಪುಣ್ಯ ಎರಡೂ ಇರುತ್ತದೆ. ಹಾಗಾಗಿ ಭೂಲೋಕದಲ್ಲಿ ಹುಟ್ಟಿರ್ತಾರೆ, ಅವತಾರ ಮಾಡಿರ್ತಾರೆ. ಹಾಗಾಗಿ ಎಲ್ಲವನ್ನು ಕಸ್ಕೊಂಡು ಬಿಡುತ್ತಾರೆ. ಮಹಾತ್ಮರಿಗೆ ಆದ ಅವಮಾನವನ್ನು, ಅಪಚಾರವನ್ನು, ದುಷ್ಟತನವನ್ನು ಸಹನೆ ಮಾಡಿಕೊಳ್ಳಬಾರದು. ಅರ್ಜುನನಿಗೆ ಹಾಗಾದರೆ ಪುಣ್ಯ ಬಂತ? ದ್ರೌಪದಿಗೆ ಆದ ಅವಮಾನವನ್ನು ಸಹನೆ ಮಾಡಿಕೊಂಡು ಸುಮ್ಮನೆ ಕೂತಿದ್ದಕ್ಕೆ ಇಲ್ಲ. ಗುರುಗಳಿಗೆ, ದೇವರಿಗೆ, ದೇವತೆಗಳಿಗೆ, ನಮಗಿಂತ ಹಿರಿಯರಿಗೆ ಆಗುವ ಅವಮಾನವನ್ನು ಸಹನೆ ಮಾಡಿ ನಾವು ಸುಮ್ಮನೆ ಕೂತರೆ ನಮಗೆ ಪಾಪ ಬರುತ್ತದೆ. ಅವರು ಸಹನೆ ಮಾಡಿಕೊಂಡಿದರೆ ಅವರಿಗೆ ಪುಣ್ಯ ಬರುತ್ತದೆ. ಅವರೇನಾದರೂ ಶಾಪ ಕೊಟ್ಟರೆ ಅವರು ಪುಣ್ಯ ಹೋಗ್ತದೆ. ಎಲ್ಲ ಸರಿಯಾಗಿ ಬಿಡಿಯಾಗಿ ಬಿಡಿಸಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಇದೆಲ್ಲ. ಹಾಗಾಗಿ ಭೀಮಸೇನ ದೇವರು ಸಂಹಾರ ಮಾಡುತ್ತಾರೆ ಬಲದಿಂದ. ಹಾಗಾಗಿ ನಾನು ಶಾಪವನ್ನು ಕೊಟ್ಟು ನಾನು ಪುಣ್ಯವನ್ನು ಹಾಳು ಮಾಡಿಕೊಳ್ಳಬಾರದು. ಎಷ್ಟೇ ಕಷ್ಟ ಆದರೂ ಸಹನೆ ಮಾಡಿಕೊಳ್ಳಬೇಕು. ಇದು ಹೆಣ್ಣಿನ ಸ್ವರೂಪ.
ಅದನ್ನು ಸಹನೆ ಮಾಡಿಕೊಳ್ಳಬೇಕು ಅಂತ ಎಲ್ಲ ಅಪಚಾರಗಳನ್ನು ಸಹನೆ ಮಾಡಿಕೊಳ್ಳಬಾರದು, ಅದಕ್ಕೆ ಹೋರಾಡಬೇಕು, ಅದಕ್ಕೆ ಏನೇನು ಬೇಕು ಎಲ್ಲ ಮಾಡಬೇಕು ಅಂತ ಮಾಡಿ ತೋರಿಸಿದ ದ್ರೌಪದಿ. ಎರಡನ್ನೂ ನಾವು ಸರಿಯಾಗಿ ವಿಭಾಗ ಮಾಡಿಕೊಂಡು ಅರ್ಥ ಮಾಡಬೇಕು. ಜಾನಂತಿ, ಇದನ್ನೆಲ್ಲ ತಿಳಿದುಕೊಂಡಿದ್ಲು ದ್ರೌಪದಿ. ತದ್ ಯಥಾ ತತ್ವಂ ದ್ರೌಪದೀನ ಶಶಾಪತಂ, ದ್ರೌಪದಿ ಶಾಪ ಕೊಡಲಿಲ್ಲ, ಹಾಗಾಗಿ ಬಿಟ್ಲು. ಕ್ಷಮಾಧರ್ಮ ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮತ್ಸವಃ ಏತತ್ಸರ್ವಂ ವಿಜಾನಂತಿ ನ ಕ್ಷಮಾನ್ ಅನ್ವಮಚ್ಚತ ಭಾತॄಣಾಂ ಮದವಜ್ಞಾಯ ಕ್ಷಮಾಣಾಂ ಧರ್ಮಚಾರಿಣಾಂ. ಅಷ್ಟೇ ಅಲ್ಲ, ಭೀಮಸೇನ ದೇವರ ಅಭಿಪ್ರಾಯವ ಮನಸ್ಸನ್ನು ತಿಳಿದುಕೊಂಡಿದ್ಲು ದ್ರೌಪದಿ. ಶಾಪವನ್ನು ಕೊಡಬಾರದು ನೀನು ಅಂತ ಭೀಮಸೇನ ದೇವರಿಗೆ ಅಭಿಪ್ರಾಯ ಇತ್ತು, ಹಾಗಾಗಿಯೂ ಸುಮ್ಮನಾದಲು. ಇದನ್ನು ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು 23ನೇ ಅಧ್ಯಾಯ ಒಳಗೆ ಮತ್ತು ಹಿಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೆ. ಸಹಿ ಭೀಮ ಮನೋವೇದ, ಸಾಹಿ ಭೀಮ ಮನೋವೇದ. ಆ ದ್ರೌಪದಿ ದೇವಿ ಭೀಮಸೇನ ದೇವರ ಅಭಿಪ್ರಾಯ ಮನಸ್ಸವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ಲು. ಇಷ್ಟೆಲ್ಲ ಕಾರಣದಿಂದ ತಾನು ಸುಮ್ಮನಾದಳು. ಕ್ರೋಧಾಗ್ನಿನ ಅಪಿ ದಕ್ಷತೆ, ಕ್ರೋಧಾಗ್ನಿಯಿಂದ ಅವನನ್ನು ಸುಟ್ಟು ಹಾಕುವ ಶಕ್ತಿ ಸಾಮರ್ಥ್ಯಗಳಿದ್ದರೂ ದುಶ್ಯಾಸನನ್ನ ಅಥವಾ ಈ ಕೀಚಕನನ್ನು ಸಂಹಾರ ಮಾಡುವ ಪೂರ್ಣ ಶಕ್ತಿ ಇದ್ದರೂ ತಾನು ಸುಮ್ಮನಾದರು. ಅಥ ಭೀಮೋ ಮಹಾಬಾಹೋ ಸೂದಯ್ಯಂಸ್ತವ ಕೀಚಕಂ ವಾರಿತೋ ಧರ್ಮಪುತ್ರೇಣ ವೇಲಯೇವ ಮಹೋದಧಿ. ಇಷ್ಟಾದಾಗ ಗಾತ್ರಾಣಿ ವಾಸಾಂಶ್ಚೈವ ಪ್ರಕ್ಷಾಲ್ಯ ಸಲಿಲಿನವ. ಆಗ ರಾತ್ರಿ ಆಯಿತು. ಇಷ್ಟೆಲ್ಲ ಆಗಿ ಹೋಗಿದೆ. ಅವತ್ತಿನ ದಿವಸ ರಾತ್ರಿ ಎಲ್ಲರೂ ಮಲಗಿದ್ದಾರೆ. ಮಲಗಿದಾಗ ದ್ರೌಪದಿ ಎದ್ದು ಅಲ್ಲಿವರೆಗೆ ಹಾಗೆ ಕೂತಿದ್ದಾಳೆ. ಎದ್ದು ಎಲ್ಲ ಮೈ ನೀರಿನಿಂದ ಸಲಿಲೇನ ನೀರಿನಿಂದ ಪ್ರಕ್ಷಾಲ್ಯ ಎಲ್ಲವನ್ನು ತೊಳೆದುಕೊಂಡಿದ್ದಾಳೆ. ತೊಳೆದುಕೊಂಡು ಚಿಂತೆಯಾಮಾಸ ರುದಂತಿ, ಅಳತಾ ಅಳತಾ ತಸ್ಯ ದುಃಖಸ್ಯ ನಿರ್ಣಯಂ. ನನ್ನ ದುಃಖಕ್ಕೆ ಸರಿಯಾಗಿ ಉತ್ತರವನ್ನು ಕೊಡುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರು? ಭೀಮ. ಅವನನ್ನು ಬಿಟ್ಟು ಯಾರೂ ಉತ್ತರವನ್ನು ಕೊಡಲು ಸಮರ್ಥರಲ್ಲ. ಈ ಕೀಚಕನನ್ನು ಸಂಹಾರ ಮಾಡಲು ಸಮರ್ಥರಲ್ಲ. ಹಾಗಾಗಿ ಅನ್ಯಕರ್ತಾ ವಿನಾ ಭೀಮಾತ್ ನಮೇ ಅದ್ಯ ಮನೇಪ್ಸಿತಂ ಮನಸಾ ಇಪ್ಸಿತಂ. ನನ್ನ ಮನಸ್ಸಿಗೆ ಇಷ್ಟವಾದದ್ದನ್ನು ಮಾಡಲು ಅತ್ಯಂತ ಸಮರ್ಥರಾದವರು ಭೀಮ ಮಾತ್ರ. ಹಾಗಾಗಿ ಆ ಭೀಮನ ಹತ್ರ ಹೋಗ್ತೇನೆ ಅಂತ ಹೇಳಿ ಪ್ರಾದುರ್ಭೂತೆ ಕ್ಷಣೇ ರಾತ್ರೋ ವಿಹಾಯ ಶಯನಂ ಸ್ವಕಂ. ಎಲ್ಲಿ ತಾನು ಅಡಿಗೆ ಮನೆಯಲ್ಲಿ ಮಲಗಿದ್ದಾನೆ ಭೀಮ, ಅಲ್ಲಿ ತಾನು ಹೋಗಿದ್ದಾಳಂತೆ. ದುಃಖೇನ ಮಹತಾ ಯುಕ್ತ ಮಾನಸೇನ ಮನಸ್ವಿನಿ. ಅಳತಾ 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 ಹೋಗಿದ್ದಾಳೆ. ಭೀಮಸೇನ ದೇವರು ಮಲಗಿದ್ದಾರೆ, ಆರಾಮಾಗಿ ಮಲಗಿಬಿಟ್ಟಿದ್ದಾರೆ. ಭೀಮಸೇನ ದೇವರು ಭಾಳಷ್ಟೆಲ್ಲ ಅಡುಗೆ ಮಾಡಿ ಶ್ರಮ ಆಗಿರ್ತದಲ್ಲ, ಶ್ರಮದಾಗ ಮಲ್ಕೊಂಡು ಬಿಟ್ಟಿರ್ತೀವಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಭೀಮಸೇನ ದೇವರು. ಭೀಮಸೇನ ದೇವರಿಗೆ ಎಂದೂ ನಿದ್ದೆ ಇಲ್ಲ. ಅವತಾರ ಮಾಡಿದಾಗಲಿ, ಮೂಲ ರೂಪದಿಂದ ಆಗಲಿ, ಪ್ರಳಯ ಕಾಲದಲ್ಲೇನೆ ಅವರಿಗೆ ನಿದ್ರೆ ಇಲ್ಲ. ಭೀಮಸೇನ ದೇವರಿಗೆ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಆ ಕಡೆ ತಿರುಗಿ ಮಲಗಿದಾಗ ಭೀಮಸೇನ ದೇವರಿಗೆ ಹೋಗಿ ಎರಡೂ ಭುಜಗಳನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಅಳತಾ ಅಳತಾ ಭೀಮಂ ಪ್ರಾಬೋದಯತ್ ಕಾಂತ ಲಕ್ಷ್ಮೀ ದಾಮೋದರಂ ಯಥಾ. ಲಕ್ಷ್ಮೀದೇವಿ ದಾಮೋದರನ್ನು ಹೇಗೆ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಹಾಗೆ ಭೀಮಸೇನ ದೇವರಿಗೆ ದ್ರೌಪದಿ ದೇವಿ ಆಲಿಂಗನ ಮಾಡಿಕೊಂಡು ಉತ್ತಿಷ್ಟೋತ್ತಿಷ್ಟ ಕಿಂ ಶೇಷೇ ಭೀಮಸೇನ ಮೃತೋ ಯಥಾ. ಏನು ಮಲ್ಕೊಂಡಿರಿ, ಸತ್ತವ್ರ ಗತಿ ಬಿದ್ದಿದೆಯಾ ಅಂತ ಭೀಮಸೇನ ದೇವರಿಗೆ ದ್ರೌಪದಿ ಸಿಟ್ಟಿನಿಂದ ಬೈತಾ ಇದ್ದಾಳಂತೆ. ಇಷ್ಟು ನಿನ್ನ ಹೆಂಡತಿಗೆ ಅವಮಾನ ಆದರೂ ಅದನ್ನು ನೋಡಿಕೊಂಡು ಆರಾಮಾಗಿ ಬಂದು ಮಲ್ಕೊಂಡ್ಬಿಟ್ಟಿಯ ಇಲ್ಲಿ. ನಮೃತ ಸಹಿ ಪಾಪೀಯಾನ್ ಭಾರ್ಯಾಂ ಅವಲಂಬ್ಯ ಜೀವತಿ. ಹೆಂಡತಿಗೆ ಅವಮಾನ ಆದದ್ದನ್ನು ಕಂಡು ಆರಾಮಾಗಿ ಇರೋದು ಹೇಗೆ ಸಾಧ್ಯ? ತಸ್ಮಾತ್ ಜೀವಸಿ ಪಾಪಿಷ್ಠೇ ಸೇನಾ ವಹೇ ಮಮ ದಿಶಿ. ಹಾಗಾಗಿ ಅವನು ಬದುಕಬಾರದು, ಪಾಪಿಷ್ಠ, ಅವನನ್ನು ಕೊಲ್ಲಬೇಕು ನೀನು ಅಂತ ಹೇಳಿ ದ್ರೌಪದಿ ದೇವಿ ಸುಖತೃಪ್ತಂ ಸುಖಂ ಶಬ್ದಂ ನಿಶಮ್ಯ ಚ ರುಕೋದರ. ಆಗ ಭೀಮಸೇನ ದೇವರು ಎದ್ದು ಮಾತನಾಡುತ್ತಾರೆ. ಕೇನಾರ್ಥೇನ ಸಂಪ್ರಾಪ್ತ ತ್ವರಿತೇ ಮಮಾಂತಿಕಂ. ಯಾಕಿಷ್ಟು ಕಷ್ಟ ಆಗಿದೆ, ಯಾಕಿಷ್ಟು ದುಃಖ ಆಗಿದೆ, ಯಾಕೆ ಬಂದಿದ್ದಿ ನೀನು? ಸುಖಂ ವಾ ಇದಿ ವಾ ದುಃಖಂ ಶುಭಂ ವಾ ಇದಿ ವಾ ಶುಭಂ ಯದ್ಯಪ್ಯಪಿ ಸುಕರಂ ಕರ್ಮ ಕೃತಂ ಇತ್ಯವಧಾರಯತ ಅಹಮೇವ ತೇ ಕೃಷ್ಣೇ ವಿಶ್ವಾಸ ಸರ್ವಕರ್ಮಸು. ಎಲ್ಲ ಗಂಡಂದರನ್ನು ಬಿಟ್ಟು ನನ್ನ ಕಡೆಗೆ ನೀನು ಬಂದಿದ್ದೆ ಅಂದರೆ ನಿನಗಾಗುವ ದುಃಖಗಳಿಗೆ ಎಲ್ಲ ಪರಿಹಾರ ನನ್ನಿಂದ ಸಿಗ್ತದೆ ಅಂತ ನೀನು ಬಂದಿತ್ತು, ಅದು ನನಗೆ ಗೊತ್ತಿದೆ. ಹಾಗಾಗಿ ಶೋಕ ಪಡಬೇಡ, ದುಃಖ ಪಡಬೇಡ.
ಅಂತ ನಾ ಎಲ್ಲ ದುಃಖವನ್ನು ಪರಿಹಾರ ಮಾಡ್ತೇನೆ, ನೀನು ದುಃಖ ಬರಬೇಡ ಅಂತ ಭೀಮಸೇನ ದೇವರು ಹೇಳಿದರೆ ದ್ರೌಪದಿ ಏನು ಅನ್ಬೇಕು ಅದಕ್ಕೆ ಪ್ರತಿಯಾಗಿ? ಅಶೋಚ್ಯತ ಕುತಸ್ತಸ್ಯ ಯಸ್ಯ ಭರ್ತ ಯುಧಿಷ್ಠಿರ, ಯಾರ ಗಂಡ ಯುಧಿಷ್ಠಿರನಾಗಿದ್ದಾನೋ ಅಂಥ ಹೆಂಡತಿ ಹೇಗೆ ತಾನೇ ಸುಖವಾಗಿರಲು ಸಾಧ್ಯ? ಅಂದರೆ ಗಂಡ ಯುಧಿಷ್ಠಿರ ಇದ್ದಾಗ ನಾನು ಸುಖವಾಗಿ ಹೇಗಿರ್ಲಿಕ್ಕೆ ಸಾಧ್ಯ? ಅವನು ಏನೇ ಕೇಳಿದ್ರು ಕ್ಷಮ ಅಂತಾನೆ, ಕ್ಷಮ ಅಂತಾನೆ, ಕ್ಷಮ ಅಂತ. ಯುಧಿಷ್ಠಿರನ್ನು ಯಾವಾಗ ಕಟ್ಕೊಂಡೋ ಅವತ್ತಿನಿಂದ ನಾನು ದುಃಖದಿಂದಲೇ ಇದ್ದೇನೆ. ಯುಧಿಷ್ಠಿರ ಹೆಂಡಂತರು ಎಂದೂ ಸುಖವಾಗಿರಲು ಸಾಧ್ಯವಿಲ್ಲ. ಅಶೋಚ್ಯತ, ನೀನು ಸುಖ ಪಡಬೇಡ, ಶೋಕ ಪಡಬೇಡ, ಶೋಕ ಪಡಬೇಡ ಅಂದರೆ ಹೇಗೆ ಸಾಧ್ಯ? ಯುಧಿಷ್ಠಿರ ಹೆಂಡತಿ ಅಂದಮೇಲೆ ಶೋಕ ಪಡಲೇಬೇಕು. ನನ್ನ ಅವಸ್ಥೆ ಹೀಗಾಗಿದೆ. ಜಾನನ್ ಸರ್ವಾಣಿ ದುಃಖಾನಿ ಕಿಮ್ಮಾಂ ಭೀಮಾನೋ ಪಶ್ಯತಿ, ನನ್ನ ದುಃಖಗಳು ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಅಂತ ದುಃಖಗಳನ್ನು ಹೇಳ್ತಾಳೆ. ಗಂಡನ ಮುಂದೆ ಹೆಂಡತಿದ್ರು ದುಃಖವನ್ನು ಹೇಳ್ತಾರಲ್ಲ, ಹಾಗೆ ತಾನು ಎಲ್ಲ ದುಃಖಗಳನ್ನು ಹೇಳ್ತಾಳೆ. ನಮ್ಮ ಐಶ್ವರ್ಯ ಎಷ್ಟಿತ್ತು ಗೊತ್ತಾ? ನಮ್ಮ ರಾಜ್ಯ ಎಷ್ಟು, ನಾವೆಲ್ಲ ಎಷ್ಟು ಸುಖವಾಗಿದ್ವಿ. ವನವಾಸದಲ್ಲಿಯೂ ಕೂಡ ಅನಾಯಾಸವಾಗಿ ನಾವು ಸುಖವಾಗಿ ಜೀವನ ಮಾಡಿದ್ದೇವೆ. ಇಂಥದ್ದು ನಾನು ಕೀಚಕೇನ ಪದಾಸ್ಪೃಷ್ಟ, ಕೀಚಕ ಅಂಥವಳು ನನ್ನನ್ನು ಕೀಚಕ ಕಾಲಿನಿಂದ ಒದ್ದಿದ್ದಾನೆ. ಕಾನು ಜೀವೇತ ಮಾದೃಶಿ, ಅಂದಮೇಲೆ ನಾ ಯಾಕೆ ಬದುಕಬೇಕು ಅಂಥ ದುಷ್ಟನಿಂದ ಅವಮಾನಿತಳಾಗಿ. ದೃಪದಸ್ಯ ಸುತಾಜಾಹಂ, ನಾನು ಯಾರು? ದೃಪದರಾಜನ ಮಗಳು, ದುಷ್ಟದ್ಯುಮ್ನನ ತಮ್ಮ. ಹಾಗಾಗಿ ಅಗ್ನಿಕುಂಡಾತ್ ಸಮುದ್ಭೂತ, ಅಯ್ಯೋ ನಿಜಳು ನಾನು, ತಾಯಿಯ ಗರ್ಭದಿಂದ ಹುಟ್ಟಿದವಳಲ್ಲ ನಾನು. ದ್ರೌಪದಿ ಏನೆಲ್ಲ ಮಾತಾಡ್ತಿದ್ದಾಳೆ ನೋಡ್ರಿ, ಅದೆಲ್ಲ ಸತ್ಯನೇ. ಮತ್ತೆ ಅಗ್ನಿಕುಂಡಾತ್ ಸಮುದ್ಭೂತ ನೋರ್ವ್ಯಾನ್ ಜಾತು ಚರಾಮ್ಯಹಂ, ಭೂಮಿಯನ್ನು ಮುಟ್ಟಿ ನಾನು ನಡೆಯೋಳಲ್ಲ. ಅಂದರೆ ನಾನು ದೇವತೆ, ಅಗ್ನಿಕುಂಡದಿಂದ ಬಂದಿದ್ದಕ್ಕಾಗಿ ಭೂಮಿಯನ್ನು ಮುಟ್ಟಿ ಭೂಮಿ ಮೇಲೆ ನಡೆಯುವಂಥ ಮನುಷ್ಯಳಲ್ಲ ನಾನು. ಅಂಥವಳನ್ನು ಕೀಚಕ ಇಷ್ಟು ಕಾಮಜ್ವರ ಪೀಡಿತನಾಗಿ ನನ್ನನ್ನು ತೊಂದರೆ ಕೊಟ್ಟಿದ್ದಾನೆ. ಆತ್ಮಾನಂ ನಾಶಯಿಷ್ಯಾಮಿ ವೃಕ್ಷಮಾಹುರು, ನೀನೇನಾದರೂ ಕೀಚಕನನ್ನು ಸಂಹಾರ ಮಾಡಲಿಲ್ಲ ಅಂತಂದರೆ ನಾನು ವಿಷ ಕುಡಿದು ಸತ್ತು ಹೋಗ್ತೇನೆ. ವಿಷಂ ಆಲೋಢ್ಯ ಪಶ್ಯಾಮಿ ಪ್ರವೇಶ್ಯಾಮಿ ಅನ್ಯಥಾನಲಂ, ಇಲ್ಲಾಂದರೆ ಅಗ್ನಿಯಲ್ಲಿ ಬಿದ್ದು ಸಾಯ್ತೇನೆ, ಮೇಲೆ ವೃಕ್ಷದಿಂದ ಬಿದ್ದು ಸಾಯ್ತೇನೆ, ಶರದಿಂದ ಸಾಯ್ತೇನೆ, ಏನಾದರೂ ಮಾಡಿ ನಾನು ಸತ್ತು ಹೋಗ್ತೇನೆ. ನಾನು ಅವನನ್ನು ಕೊಲ್ಲಿಲ್ಲ ಅಂತಂದರೆ ಏನಾದರೂ ಮಾಡಿ ಅವನನ್ನು ಸಂಹಾರ ಮಾಡಲಿಕ್ಕೆ ಬೇಕು ನೀನು ಅಂತ ಹೇಳಿ ಸಿಟ್ಟಿಗೆ ಬಂದಿದ್ದಾಳೆ. ಆ ಕೀಚಕನ ಪೀಡೆ ಸಹನೆ ಆಗದೇ ಇದ್ದಂತೆ ಆಗಿಲ್ಲ. ಹಾಗಾಗಿ ತಾನು ಭಾಳ ಒದ್ದಾಡ್ತಾ ಇದ್ದಾಳೆ ಅಂತವರಂತೆ ನಿತ್ಯಮೇವಾಹ ದುರಾತ್ಮ ಭಾರ್ಯ ಮಮ ವೇದಿತ ಶರಣಂ ತವ ಕೌಂತೆಯ ಮಾಸ್ಮ ಗಚ್ಚೆ ಯುಧಿಷ್ಠಿರಂ. ಹಾಗಾಗಿ ನಾನು ನಿನ್ನ ಶರಣಗೆ ಬಂದಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು, ಅವನನ್ನು ಸಂಹಾರ ಮಾಡು. ಯುಧಿಷ್ಠಿರನ ರಕ್ಷಣೆಗೆ ನಾನು ಹೋಗುವುದಿಲ್ಲ. ಎಷ್ಟು ದಾಸಿಯರು, ಎಷ್ಟು ದಾಸರು, ಎಷ್ಟು ಐಶ್ವರ್ಯ. ನೀನು ಅರ್ಜುನ ಇವರೆಲ್ಲ ರಾಶಿಗಟ್ಟಲೆ ಹಣವನ್ನು, ಬಂಗಾರವನ್ನು, ಐಶ್ವರ್ಯವನ್ನು ತಂದು ಹಾಕಿದ್ರಿ. ಯದಿ ನಿಷ್ಕಸಹಸ್ರಾಣಿ, ಸಾವಿರಾರು ವರ್ಷ ನಾವು ದಾನಗಳನ್ನು ಪ್ರತಿನಿತ್ಯ ಕೊಡ್ತಾ ಹೋದರೂ ದಾನಗಳನ್ನು ಕೊಡ್ತಾ ಹೋದರೂ ನಾವು ಸುಖವಾಗಿ ಬಾಳಬಹುದಾಗಿತ್ತು. ಅಷ್ಟ ಐಶ್ವರ್ಯ ಇತ್ತು ನಮ್ಮದು. ನಿಷ್ಕಸಹಸ್ರಾಣಿ ಯದ್ವಾ ಅನ್ಯತ್ ಸಾರಬಂಧನಂ ಸಾಯಂ ಪ್ರಾತರ ದೇವಿ ಇತಿ ವತ್ಸರ ಅಯುತಂ. 10,000 ವರ್ಷವಾದರೂ ನಾವು ಆರಾಮಾಗಿ ಸುಖವಾಗಿ ಬಾಳಬಹುದಾಗಿತ್ತು. ಅಷ್ಟು ಐಶ್ವರ್ಯ ನಮ್ಮಲ್ಲಿತ್ತು. ರುಕ್ಮಂ ಹಿರಣ್ಯಂ ವಾಸಾಂಸಿ, ಬಂಗಾರ, ಬೆಳ್ಳಿ, ಬಟ್ಟೆಗಳು, ಅಶ್ವ, ಎಂಥ ಕುದುರೆಗಳು, ಎಂಥ ಆನೆಗಳು, ಎಷ್ಟು ದಾಸಿಯರು. ಸ್ವಯಂ ದೂತಪ್ರವಾದೇನ, ಕೇವಲ ಒಂದು ದೂತದಿಂದ ಮಹಾರಾಜ ಯುಧಿಷ್ಠಿರ ಎಲ್ಲ ಕಳೆದುಕೊಂಡು ಬಿಟ್ಟ. ಭಿಕ್ಷೆ ಬೇಡುವ ಪ್ರಸಂಗ ಬಂದಿದೆ ನಮಗೆ. ಅವ್ರು ಊಟಕ್ಕೆ ಹಾಕಿದರೆ ಊಟ, ಇಲ್ಲದೇ ಇದ್ರೆ ಇಲ್ಲ. ಈ ಅವಸ್ಥೆ ಬಂದಿದೆ ನಮಗೆ. ಹಾಗಾಗಿ ತೂಷ್ಣಿ ಮಾಸ್ತೆ ಯಥಾಮೂಢ ಸ್ವಾನಿ ಕರ್ಮಾಣಿ ಚಿಂತೆಯನ್, ಅವನು ಏನು ಹೇಳ್ತಾನೋ ಅದನ್ನು ಮಾಡ್ಕೊತ ಕೊಡಬೇಕು. ಸಭಾಸ್ಥಾರನಾಗಿ ಕಂಕ ಅಂತ ಹೆಸರಿಟ್ಟುಕೊಂಡು ಈ ಎಲ್ಲ ಅವಸ್ಥೆ ಬಂದಿದೆ. ಶತಂ ದಾಸಿ ಸಹಸ್ರಾಣಂ ಯಸ್ಯ ನಿತ್ಯಂ ಮಾನಸೆ, ನನ್ನ ಅಡಿಗೆ ಮನೆ ಒಳಗೆ ದ್ರೌಪದಿ ಹೇಳ್ತಾಳೆ, ನನ್ನ ಅಡಿಗೆ ಮನೆ ಒಳಗೆ 1,00,000 ದಾಸಿಯರಿರ್ತಿದ್ರು. 1,00,000 ಬ್ರಾಹ್ಮಣರ ಭೋಜನ ಆಗ್ತಾ ಇತ್ತು. ಎಲ್ಲ ದಾಸಿಯರು ನಿತ್ಯದಲ್ಲಿ ಸೇವೆ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದು. ಗಂಧ, ಚಂದನ, ಲೇಪನ, 100 ವಿಧವಾದಂತಹ ಅಲಂಕಾರ ವಸ್ತುಗಳಿಂದ ನನ್ನನ್ನು ಅಲಂಕಾರ ಮಾಡ್ತಾ ಇದ್ರು. ಅಂತ ನಾನು
ಇವತ್ತು ಸುದೇಷ್ಣಿಯ ದಾಸಿಯಾಗಿ ಅವಳಿಗೆ ಬೇಕಾದ ಚಂದನ ಗಂಧಗಳನ್ನು ತೆಗೆದು ಆಕೆ ಲೇಪನ ಮಾಡ್ತಾ ಕೂತಿದ್ದೇನೆ. ಯಾಕೆ? ಈ ಯುಧಿಷ್ಠಿರನ್ನು ಕಟ್ಟಿಕೊಂಡಿದ್ದಕ್ಕೆ. ಯುಧಿಷ್ಠಿರ ಒಂದೇ ಒಂದು ದ್ಯೂತವನ್ನು ಆಡಿ ಎಲ್ಲವನ್ನು ಕಳೆದುಕೊಂಡು ಈ ಅವಸ್ಥೆ ತಂದಿದ್ದಾನೆ. ನಾವು ಎಂಥ ಬ್ರಾಹ್ಮಣರಿಗೆ ನಮ್ಮಲ್ಲಿ ಆತಿಥ್ಯ ಆಗ್ತಾ ಇತ್ತು, ಅನ್ನದಾನ ಆಗ್ತಾ ಇತ್ತು. ವಾಲಕಿನ್ಯಾನಾಂ, ಕೇವಲ ಜಲದಲ್ಲಿ ಕೂತು ತಪಸ್ಸು ಮಾಡುವಂತಹ ಸಹಸ್ರ ಜನ, ವಾಲಕಿಲ್ಯರು ಅಂತ ಕರೀತಾರೆ ಅವರಿಗೆ. ಸಹಸ್ರ ಉದವಾಸಿನಾಂ, ಅಂಥವರು ಕಲ್ಲಿಗೆ ಹೊಡೆದು ತಿನ್ನುವಂತಹ ಪದಾರ್ಥವನ್ನು ತಿನ್ನುವಂತಹ ಸಹಸ್ರ ಜನರು, ವಾಯುವನ್ನು ಭೋಜನೆ ಮಾಡುವಂತಹ ಸಹಸ್ರ ಜನರು, ಅವರು ನಮ್ಮಲ್ಲಿ ಕೂಡ ಇದ್ದು ವಾಸ ಮಾಡಿ ಮತ್ತು ತಪಸ್ಸನ್ನು ಮಾಡ್ತಾ ಇದ್ದು. ಸಹಸ್ರ ಮುನೀನ ಪತ್ನೀನಾಂ ಸಹಸ್ರಂ ಬ್ರಹ್ಮಚಾರಿಣಾಂ, ಹೆಂಡತಿ ಗಂಡ ಸಮೇತರಾಗಿ 1000 ಜನ ದಂಪತಿಗಳಿದ್ದರು. ಬ್ರಹ್ಮಚಾರಿಯಾಗಿ ಬ್ರಾಹ್ಮಣರಿದ್ದರು, ಹಂಸರಾಗಿದ್ದರು, ಪರಮಹಂಸರಾದರು, ಯೋಗಿಗಳು, ಎಲ್ಲ ಬ್ರಾಹ್ಮಣರು, ಕುಟೀರರು, ಪರಿವ್ರಜರು, ಚತುರ್ವೇದವನ್ನು ಕಲಿತಂತಹ ಅವರು ಹೊರಟರೆ ಭೂಮಿ ಮೇಲೆ 4 ವೇದವನ್ನು ಕಲಿತ ವಿದ್ವಾಂಸರು ಹೊರಡ್ತಾ ಇದ್ದಾರೆ. ಅಂತಹ ಬ್ರಾಹ್ಮಣರು ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ದರು. ಈಗ ನಾವು ಭಿಕ್ಷೆ ಬೀಳು, ಕ್ರಮಪಾಠ, ಶಿಕ್ಷಾ, ಮೀಮಾಂಸಾ ಪಾರಂಗತರಾದಂತಹ ಮಹಾನುಭಾವರೆಲ್ಲ ನಮ್ಮ ಅಂತಃಪುರದಲ್ಲಿ ನಾವು ವನವಾಸ ಮಾಡಬೇಕಾದಾಗ ಅವರಿಗೆಲ್ಲ ಊಟಕ್ಕೆ ಹಾಕಿದ ಕೈ, ಅಂಧ ಕಣ್ಣು ಇಲ್ಲದೆ ಇದ್ದವರಿಗೆ ನಮ್ಮಲ್ಲಿ ವಾಸ ಇತ್ತು, ಅವರಿಗೆ ಭೋಜನಕ್ಕೆ ಹಾಕ್ತಾ ಇದ್ವಿ. ವೃದ್ಧರಾದವರು, ಅನಾಥರಾದವರು, ಸರ್ವರಾಷ್ಟ್ರದಲ್ಲಿ ದುಃಖಿತರಾದವರಿಗೆಲ್ಲರಿಗೆ ನಮ್ಮಲ್ಲಿ ಅನ್ನ ಇತ್ತು. ಈಗ ನಾವು ಅನ್ನಕ್ಕಾಗಿ ಒದ್ದಾಡ್ತಾ ಇದ್ದೇವೆ. ಇಂದ್ರಪ್ರಸ್ಥ ಎಂಥ ರಾಜ್ಯ, ಅದನ್ನೆಲ್ಲ ಕಳೆದುಕೊಂಡಿದ್ದೇವೆ ಅಂತ ಹೇಳಿ ಭಾಳ ದುಃಖಿತರಾಗಿ ಇದ್ದಾಗ ಭೀಮಸೇನ ದೇವರು ಸಮಾಧಾನ ಮಾಡ್ತಾರೆ. ಅಹಂ ಸೈರೇಂದ್ರಿ ವೇಷೇಣ, ಸೈರೇಂದ್ರಿಯಾಗಿ ನಾನು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಹುಚ್ಚರ ಥರ ಅಂತ ಹೇಳಿದ್ದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಶೃಣುಭದ್ರೆ, ಏನೂ ಕಾಳಜಿ ಮಾಡಿಬೇಡ, ನಾನಿದ್ದೇನೆ. ಶೃಣುಭದ್ರೆ ವರಾರೋಹೇ ಕ್ರೋಧಾತ್ ತತ್ರ ಚಿಂತಿತಂ. ಇಷ್ಟು ನಿನಗೆ ಆದದ್ದು ನಿನ್ನ ಸಿಟ್ಟಿನಿಂದ ಅದನ್ನು ಕಮ್ಮಿ ಮಾಡಿಕೋ, ಇದನ್ನು ಬಿಟ್ಟು ಬಿಡು. ಕಾಲ ಬರಲಿ, ಎಲ್ಲರನ್ನು ಕೊಲ್ತೇನೆ, ನಾನು ಎಲ್ಲರನ್ನು ಸಂಹಾರ ಮಾಡ್ತೇನೆ, ನಿನ್ನ ದುಃಖವನ್ನು ಪರಿಹಾರ ಮಾಡ್ತೇನೆ, ನೀನು ಮತ್ತೆ ಪಟ್ಟದ ಮಹಿಷಿಯಂತಾಗಿ ಮೆರೀತೀಯ, ಏನೂ ಕಾಳಜಿ ಮಾಡಬೇಡ. ಇಷ್ಟು ದುಃಖ ಆಗಿದೆ, ನಿನಗೇ ಇಷ್ಟು ದುಃಖ ಆಗಿದೆ ಅಂತ ನೀನು ಭಾವಿಸಬೇಡ. ಯಾಕೆ? ಇದಂ ಸಮುಪಲಭ್ಯ ತಥೋ ರಾಜ ಯುಧಿಷ್ಠಿರ ಶೃಣುಯಾದ್ ಯದಿ ಕಲ್ಯಾಣಿ. ನೋಡು, ನೀನಿಷ್ಟು ಕಷ್ಟಪಟ್ಟಿದ್ದು, ಇಷ್ಟು ರಾಜನಿಗೆ ಬೈದದ್ದು ಏನಾದರೂ ಯುಧಿಷ್ಠಿರ ಕೇಳಿಬಿಟ್ಟ ಅಂತಂದರೆ, ಯುಧಿಷ್ಠಿರನಿಂದಲೇ ಈ ಕಷ್ಟವಾಯಿತು, ಯುಧಿಷ್ಠಿರನಿಂದಲೇ ಈ ಕಷ್ಟವಾಯಿತು, ಯುಧಿಷ್ಠಿರನ ಕಟ್ಕೊಂಡಿದ್ದಕ್ಕೆ ಎಲ್ಲ ಸಮಸ್ಯೆ ಆಯಿತು ಅಂತ ನೀ ಅನ್ನೋದನ್ನು ಯುಧಿಷ್ಠಿರ ಏನಾದರೂ ತಪ್ಪಿ ಕೇಳಿಬಿಟ್ಟ ಅಂದರೆ ಅವನು ಸತ್ಯ ಹೋಗಿಬಿಡ್ತಾನೆ, ಅವನು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾನೆ. ಅವನು ಆತ್ಮಹತ್ಯೆ ಮಾಡಿಕೊಂಡ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾನು ಬದುಕಲಿಲ್ಲ ಅಂದರೆ ಅರ್ಜುನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಏನು ರಾಜ್ಯ ಪಡೀತಿ, ಏನು ಮಾಡ್ತಿ? ಹಾಗಾಗಿ ನೀನು ಹೆಣ್ಣು, ನೀನು ಸಹನೆ ಮೂರ್ತಿ, ನೀನು ಸಹನೆ ಮಾಡಿಕೊಳ್ಳಿಕ್ಕೇ ಬೇಕು, ನೀನು ಸಹನೆ ಮಾಡಿಕೋ ಅಂತ ಹೇಳಿದ ಭೀಮ. ನಿನ್ನ ಮನಸ್ಸಿನ ಇಚ್ಛೆ ನಾನು ಪೂರ್ಣ ಮಾಡುತ್ತೇನೆ, ಆದರೆ ಈಗ ನೀನು ಸಹನೆ ಮಾಡಿಕೊಳ್ಳಿಕ್ಕೇ ಬೇಕು. ಯಾಕೆ? ದುಹಿತ ಜನಕಸ್ಯ ಅಸ್ಸಿ ವೈದೇಹಿ ಯದಿತೇ ಶ್ರುತ. ಜನಕರಾಜನ ಮಗಳು ಸೀತಾ ಎಷ್ಟು ಕಷ್ಟಪಟ್ಟಳವಳು, ಎಷ್ಟು ಸಹನೆ ಮಾಡಿದವಳು, ಕಥೆ ಮರೆತು ಹೋದೆಯಾ ನೀನು? ಯಾವತ್ತು ರಾಮನ ಕೈ ಹಿಡಿದ್ಲೋ ಅವತ್ತಿನಿಂದ ಕಷ್ಟ ಅನುಭವಿಸಿದ್ಲು. ರಾಮನ ಜೊತೆಗೆ ಮದುವೆ ಮಾಡಿಕೊಂಡು ಹೀಗೆ ಸಿಂಹಾಸನ ಮೇಲೆ ಕೂಡಬೇಕು ಅಂತ ವಿಚಾರ ಮಾಡಿದರೆ ತಂದೆ ತಾಯಿ ಮಾತನ್ನು ಕೇಳಿ ಕಾಡಿಗೆ ಹೋದ್ಲು. ಕಾಡಿನಲ್ಲಿ 14 ವರ್ಷ ವನವಾಸ. ರಾವಣ ಅಪಹಾರ ಮಾಡಿಕೊಂಡು ಹೋದ, ಅಶೋಕವನ ವೃಕ್ಷದಲ್ಲಿ ಇಟ್ಟ. ಅವನ ಸಲುವಾಗಿ ನನ್ನ ಸಲುವಾಗಿ ಯುದ್ಧವಾಯಿತು. ಯುದ್ಧವಾದ ಮೇಲೆ ಆಯ್ತಪ್ಪ, ರಾವಣ ಸತ್ತು ಹೋದ, ಇನ್ಮೇಲೆ ರಾಮನ ಜೊತೆಗೆ ಆರಾಮಾಗಿಡ್ತೇನೆ ಅಂತಂದರೆ ಊರಿಗೆ ಬಂದರೆ ಅಪವಾದ ಬಂತು. ಅಪವಾದವನ್ನು ಮೈ ಮೇಲೆ ಇದ್ಕೊಂಡು ಬದುಕಬೇಕು, ಎಷ್ಟು ಕಷ್ಟ, ಎಷ್ಟು ಆಪತ್ತು. ಸೀತಾದೇವಿಗೆ ಕಥೆಯನ್ನು ಮರ್ತೀಯ ನೀನು? ಹಾಗಾಗಿ ದುಹಿತ ಜನಕಸ್ಯ ಆಸೀತ್ ವೈದೇಹಿ ಇದಿತೆ ಶ್ರುತ ಪತಿಂ ಅನುಚರಂತಾಸೀತ್. ಒಂದು ದಿವಸ ಆದರೂ ಬೈಕೊಂಡ್ಲ. ರಾಮನ ಕೈ ಹಿಡ್ಕೊಂಡಿದ್ದಕ್ಕೆ ನಾನು ವನವಾಸಕ್ಕೆ ಬರುವಂತೆ ಆಯಿತು, ರಾಮನ ಕೈ ಹಿಡ್ಕೊಂಡಿದ್ದಕ್ಕೆ ರಾವಣ ಅಪಹಾರ ಮಾಡಿಕೊಂಡು ಹೋಗುವಂತೆ ಆಯಿತು, ರಾಮನ ಕೈ ಹಿಡ್ಕೊಂಡಿದ್ದಕ್ಕೆ ನಂಗೆ ಅಪವಾದ ಬರುವಂತೆ ಆಯಿತು. ಗಂಡ ಹೇಗೆ ಹೊರಡ್ತಾನೋ, ಗಂಡ ಹೇಗೆ ತಾನು ಇರ್ತಾನೋ ಹಾಗೆ ಅನುಸರಿಸಿಕೊಂಡು ತಾನಿದ್ದಾಳೆ. ಅಂದಮೇಲೆ ನೀನು ಗಂಡನನ್ನು ನಿಂದೆ ಮಾಡೋದು, ಬೈಯುವುದು ಮಾಡಬಾರ್ದಮ್ಮ ಅಂತ ಹೇಳ್ತಾನೆ. ಮಹಾರಣ್ಯ ನಿವಾಸಿನಂ, ಗಂಡನ ಮಾತನ್ನು ಕೇಳಿ ವನವಾಸಕ್ಕೆ ಹೋಗಿದ್ದಾಳೆ ಅವಳು.
ಹಾಗಾಗಿ ವಸಂತಿ ಚ ಮಹಾರಣ್ಯೇ ರಾಮಸ್ಯ ಮಹಿಷಿಪ್ರಿಯ ರಾಮೇಣ ಋತಾ ಸೀತಾ. ಮತ್ತು ಇಷ್ಟೇ ಅಲ್ಲದೇನೆ ಸುಕನ್ಯಾ ನಾಮತೆ, ಸುಕನ್ಯಾ ಅಂತ ಹೇಳಿ ತಾನು ಹೆಣ್ಣು ಶರ್ಯಾತಿ ಚವಲ ಋಷಿಗಳನ್ನು ತಾನು ಮದುವೆ ಮಾಡಿಕೊಂಡು ತಾನು ಜೀವನ ಮಾಡಿದ್ಲೋ ಇಲ್ಲೋ. ನಲ ಮತ್ತು ದಮಯಂತಿ ಅವರ ಮಗಳು ಇಂದ್ರಸೇನ ಅಂತ ಹೇಳಿ ಮುದ್ಗಲ ಋಷಿಯನ್ನು ಮದುವೆ ಮಾಡಿಕೊಂಡು 1000 ವರ್ಷದ ಮುದುಕ ಅವನ ಜೊತೆಗೆ ಸಂಸಾರ ಮಾಡಿದ್ಲೋ ಇಲ್ಲೋ. ಒಂದು ಕಡೆ ಕಥೆ ಬರ್ತದೆ, ಊಟ ಮಾಡಬೇಕಾದಾಗ ಅವನ ಬೆರಳು ಮುರಿದು ಬಿದ್ದು ಬಿಡುತ್ತದೆ, ಅಷ್ಟು ಮುದುಕ, ಮುದುಕ. ಗಂಡನ ಎಲೆಯಲ್ಲೇನೆ ಎಂಜಲವನ್ನೇ ತಿನ್ನಬೇಕು ಹೆಂಡತಿ, ಹಾಗಾಗಿ ಗಂಡನ ಎಲೆಯಲ್ಲಿ ಊಟ ಕೊಡಬೇಕು, ತಾನು ಕೂತ್ಲು ಆ ಬಟ್ಟನ್ನು ಬಗಲಿಗಿಟ್ಟು ತಾನು ಊಟ ಮಾಡಿದ್ಲೇ ಹೊರತು ಅಸಹ್ಯ ಮಾಡಿಕೊಂಡು ಬಿಟ್ಟು ಮಾಡಿದ್ಲ. ಅಂದಾಗ ಪತಿಯನ್ನು ಅವಲಂಬಿಸಿಕೊಂಡೇ ಇರಬೇಕು ಹೊರತು ಪತಿ ನಿಂದೆ ಮಾಡಬಾರದು. ನಲ ದಮಯಂತಿ, ನಲನಿಗೆ ಮಹಾರಾಜ ಕಷ್ಟವಾಯಿತು, ದುಃಖವಾಯಿತು ಅಂತ ಹೇಳಿ ದಮಯಂತಿ ಓಡಿ ಹೋಗಲಿಲ್ಲ. ಅವನು ಏನು ಅರ್ಧ ಸೀರೆಯನ್ನು ಕೊಟ್ಟು ತಾನು ಅವನನ್ನು ಜೀವನ ಮಾಡಿಸಿದ್ಲು. ಈ ಅವಸ್ಥೆ, ಇಷ್ಟು ಕಷ್ಟಪಟ್ಟವರಿದ್ದಾರೆ. ಹಾಗಾಗಿ ನೀನು ಇಷ್ಟು ದಿನ ಆಗಿದೆ, ಇನ್ನು 1 ತಿಂಗಳು ತಡಿ, ಎಲ್ಲರನ್ನು ಕುಟ್ಟಿ ಸಂಹಾರ ಮಾಡ್ತೇನೆ, ನಿನಗೆ ರಾಜ್ಯ ಕೊಡ್ತೇನೆ, ನೀನು ಆರಾಮಾಗಿರು ಅಂತ ಹೇಳಿದರೆ ದ್ರೌಪದಿ ಹೇಳ್ತಾಳೆ, ಇಲ್ಲಿಲ್ಲ, ನನ್ನ ಗಂಡನಿಗೆ ಬೈಬೇಕಂತ ಅಪೇಕ್ಷೆ ಇಲ್ಲ, ದುಃಖವಾಗಿದೆ ಆ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ ಹೊರತು ಧರ್ಮರಾಜ ದುಷ್ಟ ಭ್ರಷ್ಟ ನೀಚ ಅವನು ಹಾಗೆ ಅಂತ ನಾನು ಬೈತಾ ಇಲ್ಲ ಅಂತ ಹೇಳಿ ಇಬ್ಬರಿಗೂ 2 ವಿಷಯ ಗೊತ್ತು. ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಭೀಮಸೇನ ದೇವರಿಗೂ ಎಲ್ಲ ಗೊತ್ತಿದೆ, ದ್ರೌಪದಿ ದೇವಿಗೂ ಎಲ್ಲ ಗೊತ್ತಿದೆ. ದ್ರೌಪದಿಗೆ ಯಾವ ಸಮಸ್ಯೆ ಇಲ್ಲ, ಭೀಮಸೇನ ದೇವರಿಗೂ ಯಾವ ಸಮಸ್ಯೆ ಇಲ್ಲ. ಹೆಂಡತಿಗೆ ಸಮಸ್ಯೆ ಆದಾಗ ಗಂಡನ ಮುಂದೆ ಹೀಗೆ ಹೇಳುತ್ತಾಳೆ ಅಂತನ್ನೋದನ್ನು ತಾನು ತೋರಿಸಿದ್ದಾಳೆ. ಸಮಸ್ಯೆ ಹೆಂಡತಿಗಾದಾಗ ಗಂಡ ಹೀಗೆ ಸಮಾಧಾನ ಮಾಡ್ತಾನೆ, ಸಮಾಧಾನ ಮಾಡಬೇಕು, ಇದ್ದ ಶಾಸ್ತ್ರ ಇದ್ದ ಧರ್ಮವನ್ನು ಹೇಳಿ ತಿಳಿಸಿಕೊಡಬೇಕು ಅಂತನ್ನೋದನ್ನು ಭೀಮಸೇನ ದೇವರು ತಿಳಿಸಿಕೊಡ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಹೊರತು ದ್ರೌಪದಿಗೆ ಈ ಕಷ್ಟ ಆದಾಗ ಧರ್ಮರಾಜನಿಗೆ ಬೈದ್ಲು ಅಂತನ್ನೋದನ್ನು ನಾವು ತಿಳ್ಕೊಳ್ಬಾರ್ದು. ಕೀಚಕೋಪಿ ಚ ದುಷ್ಟಾತ್ಮ ಪುನಃ ಪ್ರಾರಥೇ ಹಿಮಾ, ಇಷ್ಟು ಕಥೆ ನಡೀತಾ ಇದೆ. ಆಗ ಕೊನೆಗೆ ದ್ರೌಪದಿ ದೇವಿ ಹೇಳುತ್ತಾಳೆ, ನೀನೇನಾದರೂ ಕೀಚಕನನ್ನು ನಾಳೆ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆನೆ, ನಾಳೆ ಸೂರ್ಯೋದಯ ನೋಡಬಾರದು, ಸೂರ್ಯೋದಯ ನೋಡೋಕ್ಕಿಂತ ಮುಂಚೆನೇ ಕೀಚಕನನ್ನು ನೀನು ಸಂಹಾರ ಮಾಡಲಿಲ್ಲ ಅಂದರೆ ನಾನು ವಿಷಾಪಾನ ಮಾಡಿಕೊಂಡು ನಾನು ಸತ್ತು ಹೋಗ್ತೇನೆ ಅಂದಾಗಿಲ್ಲ. ಶೃಣು ತಥಾಭದ್ರೇ ಕರಿಷ್ಯಾಮಿ ತಥಾತ್ವಂ ಭೀರು ಭಾಷಸೆ. ಅಷ್ಟು ನಿಷ್ಠುರ ನೀನು ಮಾತನಾಡಬೇಡ, ನೀನು ಹೇಗೆ ಅಪೇಕ್ಷಾಪಟ್ಟಿ ಹಾಗೆ ಮಾಡು. ಅವನನ್ನು ಸೂರ್ಯೋದಯಕ್ಕೆ ನಾನು ಉಳಿಸೋದೇ ಇಲ್ಲ, ಅವನನ್ನು ಕೊಂದು ಹಾಕ್ತೇನೆ. ಈಗ ನೀನು ಒಂದು ಕೆಲಸ ಮಾಡು, ಕೀಚಕನ ಹತ್ರ ಹೋಗು, ನಾನು ಹೇಳಿದಂತೆ ಹೇಳು, ಅವನನ್ನು ಒಲಿಸು, ಕರೆದುಕೊಂಡು ಬಾ ನಾಟ್ಯಗೃಹಕ್ಕೆ. ಅಲ್ಲಿ ಪ್ರತಿನಿತ್ಯ ಬೆಳಿಗ್ಗೆನೇ ಎಲ್ಲ ಹೆಣ್ಣು ಮಕ್ಕಳು ಬರ್ತಾರೆ, ನಾಟ್ಯವನ್ನು ಕಲಿತು ಹೋಗ್ತಾರೆ. ಆ ನಂತರದಲ್ಲಿ ಅಲ್ಲಿ ಗಾದಿಗೆ ಇರ್ತದೆ, ಮಂಚ ಇರ್ತದೆ, ಎಲ್ಲ ಸುಖಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳಿರ್ತದೆ. ಅಲ್ಲಿ ಅವನಿಗೆ ಬರಲಿಕ್ಕೆ ಹೇಳು, ಅಲ್ಲಿ ಬರ್ತಾನೆ ಅವನು, ಆಗ ನಾನು ಅವನನ್ನು ಕೊಂದು ಹಾಕ್ತೇನೆ ಅಂದಾಗ ಸರಿ ಆಗಲಿ ಅಂತ ತಾನು ಹೋಗಿದ್ದಾಳೆ. ಹೋದಾಗ ಮರುದಿವಸ ಮುಂಜಾನೆ ಮತ್ತೆ ನಾಚಿಕೆ ಬಿಟ್ಟು ಈ ಕೀಚಕ ದ್ರೌಪದಿ ಹತ್ರ ಬಂದು ನಿಂತೇ ಬಿಟ್ಟ. ಯತ್ವಾಹಂ ಪಶ್ಯತೋರಾಜ್ಞಿ ಪಾತಯಿತ್ವಾ ಪದಾನಂ. ಅಲ್ಲಲ್ಲ ದ್ರೌಪದಿ, ಸಾರಿ, ನಾನು ಹಿಂಗೆ ನಿನಗೆ ಓದಿಬಾರ್ದಾಗಿತ್ತು, ನಿನಗೆ ಹೀಗೆ ಅನ್ಬಾರ್ದಾಗಿತ್ತು, ನಿನಗೆ ಹಿಂಗೆ ಬೀಳಿಸ್ಬಾರ್ದಾಗಿತ್ತು, ನಾನು ಸಿಟ್ಟಿನಲ್ಲಿ ಏನೋ ಮಾಡಿಬಿಟ್ಟೆ, ನಿನ್ನನ್ನು ಬಿಟ್ಟು ನನಗಿರ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನೀನು ಮನಸ್ಸಿಗೆ ನೋವು ಮಾಡ್ಕೋಬೇಡ. ಮಾ ಸುಖಂ ಪ್ರತಿಪದ್ಯಸ್ವ ದಾಸೋ ಭೀರು ಭವಾಮಿತೆ. ಹಾಗಾಗಿ ನಿನಗೆ ಹಣ ಕೊಡ್ತೇನೆ, ಅದು ಕೊಡ್ತೇನೆ, ಇದು ಕೊಡ್ತೇನೆ, ನನ್ನ ಜೊತೆ ಮದುವೆ ಮಾಡ್ಕೋ, ನಿನಗೆ ರಾಣಿ ಮಾಡ್ತೇನೆ, ಹಾಗೆ ಹೀಗಂತೆಲ್ಲ ಹೇಳಿದ. ಹೇಳಿದರೆ ದ್ರೌಪದಿ ಹಿಂದಿನ ದಿವಸ ರಾತ್ರಿ ಭೀಮನ ಜೊತೆಗೆ ಮಾತನಾಡಿರ್ತಾಳೆ. ಹಾಗಾಗಿ ಒಮ್ಮೆ ತಿರುಗೇ ಬಿಟ್ಲು, ಇಲ್ಲ ನಿನ್ನ ಮೇಲೆ ನನಗೂ ಮೋಹ ಇದೆ, ಮತ್ತು ನೀ ಹೇಳಿದ ಕೂಡಲೇ ಒಪ್ಪಿಬಿಟ್ಟೆ ಆಯಿತು ಅಂತಾದರೆ ಆಗ ಜನ ಎಲ್ಲ ಇರ್ತಾರೆ, ತಪ್ಪು ಆಗ್ತದೆ ಅನ್ನೋ ಸಲುವಾಗಿ ನಾನು ಸುಮ್ಮನಾದೆ. ಒಂದು ಕೆಲಸ ಮಾಡು, ನಿನ್ನ ಮೇಲೆ ನನಗೂ ಮೋಹ ಇದೆ, ಅನುಪ್ರಾಯಾತ್ ಭೀತಾಸ್ಮಿ ಗಂಧರ್ವಾಣಾಂ ಯಶಸ್ವಿನಾಂ. ಗಂಧರ್ವರಿದ್ದಾರೆ ನನ್ನ ಗಂಡಂದರು, ಅಪವಾದ ಬರ್ತದೆ, ಪ್ರವಾದಾತ್ ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ. ಸೇವಕಿ ಮತ್ತು ಕೀಚಕನ ಜೊತೆಗೆ ಏನೋ ಸಂಬಂಧ ಇಟ್ಟುಕೊಂಡಿದ್ದಾಳೆ, ಹಾಗೆ ಹೀಗೆ ಅಂತ ಎಲ್ಲರೂ ಅಪವಾದ ಹೊರಿಸ್ತಾರೆ ಅನ್ನೋ ಸಲುವಾಗಿ ನಾನು ಗಂಧರ್ವರ ಭಯದಿಂದ, ಜನರ ಭಯದಿಂದ
ನಾನು ಸುಮ್ಮನಾದೆ, ಅದಕ್ಕಾಗಿ ನಿನಗೆ ಇಷ್ಟು ಪೀಡೆ ಕೊಡಬೇಕಾಗಿತ್ತು, ನಿನ್ನ ಮೇಲೆ ನನಗೂ ಮನಸ್ಸು, ಇಷ್ಟು ಬಲಿಷ್ಠ ನೀನು, ಇಷ್ಟು ಪರಾಕ್ರಮ ಅಂತ ಹೇಳಿ ದ್ರೌಪದಿನೂ ಅವನಿಗೆ ಹೊಗಳಿದ್ದಾಳೆ. ನೀನು ಶೂನ್ಯ ಗೃಹ ಇದೆಯಲ್ಲ, ನಾಟ್ಯಗೃಹ, ಆ ನಾಟ್ಯಗೃಹಕ್ಕೆ ಸೂರ್ಯಾಸ್ತ ಆದ ಮೇಲೆ ನೀನು ಬಾ, ನಾನು ಅಲ್ಲೇ ಇರ್ತೇನೆ, ಆಗ ನಿನಗೆ ಅಪೇಕ್ಷಿತವಾದದ್ದು ನನಗೆ ಅಪೇಕ್ಷಿತವಾದದ್ದು ಪೂರ್ಣ ಆಗ್ತದೆ ಅಂತಂದಾಗ ಸಂತೋಷಪಟ್ಟವನು. ಆಗಲಿ ಅಂತ ಹೇಳಿ ತಾನು ಹೋಗಿದ್ದಾನೆ. ಆವಾಗ ಭೀಮನ ಹತ್ರ ಬಂದು ಹೇಳಿದ್ದಾಳೆ, ಹೀಗೆ ನೀನು ಹೇಳಿದಂತೆ ನಾನೆಲ್ಲ ಹೇಳಿದ್ದೇನೆ ಅಂದಾಗ ಸರಿ ಆಗಲಿ ಅಂತ ಭೀಮನೂ ಕೂಡ ಒಪ್ಪಿದ್ದಾನೆ. ಆಗ ಸ್ವಾಗತಂಬೋ ವಾರಾವಾಹೇ ನಾಸ್ಯ ಕನ್ಚಿತ್ ಕರಿಷ್ಯಾಮಿ, ಸರಿ ಆಗಲಿ ಅಂತ ಕೀಚಕಸ್ಯ ವದಂ ಭೀಮಃ ಇರಿ ಜಾನಂತಿ ನಾಗರಾಹ. ದ್ರೌಪದಿ ಹೇಳ್ತಾಳೆ, ನೀನು ಕೀಚಕನನ್ನು ಸಂಹಾರ ಮಾಡ್ತೀಯಾ, ನನಗೆ ವಿಶ್ವಾಸ ಇದೆ, ಏನು ಪ್ರಶ್ನೆ ಇಲ್ಲ. ಆದರೆ ನೀನು ಕೀಚಕನನ್ನು ಸಂಹಾರ ಮಾಡಿದ್ದೀ ಅಂತ ಹೇಳಿ ಇನ್ಯಾರಿಗೂ ಗೊತ್ತಾಗಬಾರ್ದು, ಹೀಗೆ ನೀನು ಮಾಡಬೇಕು. ನೋಡಿ, ಕೀಚಕನ ಸಂಹಾರ ಮಾಡಬೇಕಂತೆ, ಸಂಹಾರ ಮಾಡಿದ್ದು ಭೀಮಸೇನ ದೇವರು ಮಾಡಿದ್ದಾರೆ ಅಂತ ಗೊತ್ತಾಗಬಾರ್ದು, ಹೀಗೆ ವ್ಯವಸ್ಥೆ ಮಾಡಬೇಕಂತ. ತ್ವಯಾ ಕೃತಂ ಮಹಾಬಾಹೋ ನಾಹಂ ಜೀವಿತು ಮುತ್ಸಹೆ, ನೀ ಹಾಗೆ ಮಾಡಿದೆ ಅಂದರೆ ನಾನು ಬದುಕಲಿಕ್ಕೆ ತಯಾರಿಲ್ಲ. ನಿಶಿಗೂಢಂ ತಥಾ ಭೀಮಂ ಕೀಚಕಂ ತಂ ನಿಪಾತಯ, ಕತ್ತಲಿ ರಾತ್ರಿಯಲ್ಲಿ ನೀನು ಅವನನ್ನು ಸಂಹಾರ ಮಾಡಿಬಿಡು ಅಂದಾಗ ಸರಿ ಆಗಲಿ ಅಂತ ಒಪ್ಪಿಕೊಳ್ಳುತ್ತಾನೆ ಭೀಮ. ಅರ್ಧರಾತ್ರಿ ತಥೋತ್ತಾಯ, ಆಗ ದ್ರೌಪದಿ ಮುಂದೆ 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 ಹೋಗ್ತಾಳೆ. ಹೋದಂತೆ ಭೀಮ ದ್ರೌಪದಿಂ ಪೃಷ್ಠತಃ ಕೃತ್ವ ಯತ್ರ ಆಸೀತ್ ನರ್ತಕಾಲಯ, ಆ ನರ್ತಕಾಲಯಕ್ಕೆ ಭೀಮ ದ್ರೌಪದಿಯನ್ನು ಕರೆದುಕೊಂಡು ಹೋಗ್ತಾನೆ. ಕೀಚಕ ಬರುವುದನ್ನು ಇಬ್ಬರೂ ವೇಟ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಕೀಚಕ ಅಷ್ಟರಲ್ಲಿ ಮಹಾನುಭಾವ ಬಂದಾಗ ದ್ರೌಪದಿಯ ಭಾಷೆಯಲ್ಲಿ ಸುಸ್ವರವಾಗಿ ಹೆಣ್ಣಿನ ಮಾತಿನಲ್ಲಿ ಇಂಥ ಮಹಾಪರಾಕ್ರಮಿ, ಇಂಥವನು ಹೀಗ ಹಾಗೆ ಹೀಗೆ ಅಂತ ಹೇಳಿ ಅವನನ್ನು ಸ್ತೋತ್ರ ಮಾಡಿ ಅವನನ್ನು ಕೀಚಕನನ್ನು ಸ್ವಾಗತ ಮಾಡಿಕೊಳ್ತಾನೆ. ಸ್ವಾಗತ ಮಾಡಿದಾಗ ಕೊನೆಗೆ ಭೀಮ ಅಂತ ಗೊತ್ತಾಯಿತು. ಘನಘೋರವಾದ ಯುದ್ಧವಾಗ್ತದೆ. ಕೀಚಕ ಮಹಾಸಮರ್ಥ, ಸಾಮಾನ್ಯನಲ್ಲ. ಕೀಚಕನಿಗೂ ಭೀಮಸೇನ ದೇವನಿಗೂ ಘನಘೋರ ಯುದ್ಧವಾಗ್ತದೆ. ಯುದ್ಧವಾದಾಗ ಈ ಯುದ್ಧವನ್ನು ನೋಡ್ತಾ ಇರ್ತಾಳೆ ದ್ರೌಪದಿ ನಿಂತುಕೊಂಡು. ಆಗ ಕೀಚಕನನ್ನು ಎರಡೂ ಕೈಗಳು ಹೊಟ್ಟೆಯಲ್ಲಿ ಹಾಕ್ತಾನೆ, ಎರಡೂ ಕಾಲುಗಳು ಹೊಟ್ಟೆಯಲ್ಲಿ ಹಾಕ್ತಾನೆ, ತಲೆಗೆ ಗುತ್ತಾನೆ, ತಲೆಯೂ ಹೊಟ್ಟೆ ಒಳಗೆ ಹೋಗ್ತದೆ. ಒಂದು ಮಾಂಸದ ಪಿಂಡದಂತೆ ಮಾಡಿಬಿಡ್ತಾನೆ ಭೀಮಸೇನ ದೇವ. ಫುಟ್ಬಾಲ್ ಅಂತೀವಲ್ಲ ನಾವು, ಫುಟ್ಬಾಲ್ ವಾಲಿಬಾಲ್ ಇರ್ತದಲ್ಲ, ಇಷ್ಟು ದೊಡ್ಡದಾದ ಮಾಂಸದ ಪಿಂಡ, ಕೈ ಹೊಟ್ಟೆಯಲ್ಲಿ, ಕಾಲು ಹೊಟ್ಟೆಯಲ್ಲಿ, ತಲೆ ಹೊಟ್ಟೆಯಲ್ಲಿ, ಏನು ಹೊರಗಡೆ ಅಂಗಗಳೇ ಇಲ್ಲ, ಎಲ್ಲ ಹೊಟ್ಟೆಯಲ್ಲಿ ಸೇರಿಕೊಂಡು ಒಂದು ಪಿಂಡ ಮಾಡಿ ಅವನನ್ನು ಕೊಂದು ಹಾಕ್ತಾರೆ. ಹೀಗೆ ಭೀಮಸೇನೆಯವರ ಅತ್ಯದ್ಭುತವಾದ ಪರಾಕ್ರಮ ಈ ವಿರಾಟ ಪರ್ವದಲ್ಲಿ ಆ ಭೀಮಸೇನ ದೇವರು ಆ ಕೀಚಕನನ್ನು ಸಂಹಾರ ಮಾಡಿದ ಕಥೆಯನ್ನು ಇವತ್ತಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜ